ಫಸ್ಟ್ ಟೈಮ್ ಅವಾರ್ಡ್ ತಗೊಂಡ ತಕ್ಷಣದಲ್ಲಿ ನೆಕ್ಸ್ಟ್ ಇಂತಹದ್ದೇ ಪ್ರಶಸ್ತಿ ತಗೋಬೇಕು ಅಂತೇಳಿ ತಮ್ಗೆ ಅನಿಸಿತ್ತಾ? ಆ ರೌಂಡ್ ಕೂರ್ವಾಗಲೇ ನನ್ನ ತಲೆಗೆ ಅನಿಸ್ತು ವಾಟ್ ನೆಕ್ಸ್ಟ್. ನೀವು ಅಂದ್ಕೊಂಡಿದ್ರಾ ನಾನು ಸಿನಿಮಾ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತೇಳಿ? ಹಾಂ, ಒಂದಿದೆ, ನಾನು ಏನಾದ್ರು ಮಾಡ್ಬೇಕಂತ ನಾನು ಮಾಡ್ತೀನಿ. ಆನಂತರ ಹೆಂಗೆ ಬಂದರೆ ನೀವು ಚಂದನವನದ ಅಂಗಳಕ್ಕೆ ಹೆಂಗೆ ಎಂಟ್ರಿ ಕೊಟ್ರಿ? ಅದೇ ಯುವರಾಜ್ ಸರಿಗೆ ಆಡಿಷನ್ ಕೊಟ್ಟೆ, ಮತ್ತು ಈ ಮೂವಿ ಆಯಿತು. ನಂದು ಪಾತ್ರ ರಾಜಿ ಪಾತ್ರ, ಅದರಲ್ಲಿ ವೆರಿ ಮೆಚೂರ್ಡ್ ಒಬೀಡಿಯಂಟ್ ಸ್ಟೂಡೆಂಟ್, ಅದರಲ್ಲಿ ಆ ಗ್ಯಾಂಗ್ ಆಫ್ ಫ್ರೆಂಡ್ಸ್. ನಿಮ್ಮ ಪ್ರಕಾರ ಹೆಂಗಿದೆ ಚಿತ್ರರಂಗ, ಹೆಂಗೆ ಅನಿಸ್ತಿದೆ? ಈಗ ಎಂಟ್ರಿ ಆಗ್ತಿದ್ದೀನಿ, ಸದ್ಯಕ್ಕೆ ಎಲ್ಲ ಚೆನ್ನಾಗಿ ಆಗ್ತಿದೆ. ನಮಸ್ಕಾರ, TV1 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ಗೆ ಹೊಸ ಪ್ರತಿಭೆಗಳು, ಹೊಸ ನಟ ನಟಿಯರು ಬರ್ತಾ ಇದ್ದಾರೆ. ಸೊ ಬರೋರೆಲ್ಲ ಕೂಡ ಹೊಸ ನಿರೀಕ್ಷೆನ ಹುಟ್ಟಾಕ್ತಿದ್ದಾರೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಹೊಸ ನಟಿಯರು ಬಂದರೆ ಪರಭಾಷಾ ಚಿತ್ರರಂಗಕ್ಕೂ ಕೂಡ ಕನ್ನಡ ಚಿತ್ರರಂಗ ಸೆಡ್ ಹೊಡೆಯುತ್ತೆ ಅನ್ನುವ ಮಟ್ಟಿನಲ್ಲಿ ನಮ್ಮಲ್ಲಿ ನಿರೀಕ್ಷೆ ಮೂಡಿಸಿದ್ದಾರೆ. ಅಂತಹ ನಟಿಯರಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಬೆಡಗಿ, ಜೊತೆಗೆ ಈಗಾಗಲೇ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸಿಕೊಂಡಿರುವಂತಹ ಯಶ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಯಶ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದೀರಾ, ಎಸ್ಪೆಷಲಿ ಸಂತೋಷ ಆಗ್ತಿದೆ ಹೊಸ ಮುಖಗಳನ್ನು ನೋಡಿ. ಸೊ ಈಗ ನೀವು ಇದಕ್ಕೂ ಮೊದಲೇ ವಿದ್ಯಾರ್ಥಿ ಆಗಿರುವಾಗಲೇ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದೀರಾ. ಅದ್ರ ಜೊತೆಗೆ ನೀವು ಮಾಡೆಲ್ ಕೂಡ. ಸೊ ಮಾಡೆಲ್ ಅಂದರೆ ಒಂದು ಗ್ಲಾಮರ್ ಜಗತ್ತು, ಚಿತ್ರರಂಗ ಅಂದರೆ ಕಲರ್ಫುಲ್ ಜಗತ್ತು. ಮಾಡಲಿಂಗ್ ಇಂದ ಹೇಗೆ ಸಿನಿಮಾ ರಂಗದ ಅಭಿರುಚಿ ಹುಟ್ಟಿತು ತಮಗೆ? ಸಿನಿಮಾ ರಂಗದ ಫಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದು, ಬಿಕಾಸ್ ನಾನು ಹೇಗೆ ಚೈಲ್ಡ್ಹುಡ್ ಅಲ್ಲಿದ್ದೆ ಅಂದರೆ, ಒಂದು ಟಿವಿಯಲ್ಲಿ ಸಾಂಗ್ ಬರ್ತಿದ್ರೆ ಅದನ್ನ ನೋಡ್ಕೊಂಡು ಹೋಗಿ ಎದುರುಗಡೆ ಡ್ಯಾನ್ಸ್ ಮಾಡ್ತಿದ್ದು. ಸೊ ಇದನ್ನ ನೋಡಿ ನಮ್ಮಪ್ಪ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಇದೆ, ಅದನ್ನು ಸೈಡ್ ಹಾಬಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಶ್ರೀಮತಿ ಮಂಜುಳಾ ಪರಮೇಶ್ವರ್ ಹತ್ರ ಭರತನಾಟ್ಯಮಿಗೆ ಸೇರಿಸಿದ್ರು. UKG ಇಂದ ನಾನು ಡ್ಯಾನ್ಸ್ ಕಲಿತಿದ್ದೀನಿ. ಇವಾಗ ಒಂದು 14 ವರ್ಷ ಆಯಿತು ನನ್ನ ಭರತನಾಟ್ಯಂ ಡ್ಯಾನ್ಸರ್ ಆಗಿ. ಜೂನಿಯರ್ ಮುಗಿಸಿದ್ದೀನಿ ನಾನು. ಸೊ ನನಗೆ ಅದು ಆ್ಯಕ್ಟರ್ ಆಗಬೇಕಂತ ಇಷ್ಟು. ಮಾಡಲಿಂಗ್ ಇಸ್ ಜಸ್ಟ್ ಬಿಟ್ವೀನ್ ಥಿಂಗ್ ಅದು. ಸೊ ಡ್ಯಾನ್ಸರ್ ನಾನು ಫಸ್ಟ್. ಅದಾದಮೇಲೆ ಕಾಲೇಜಿಗೆ ಬಂದೆ, ಅಲ್ವಾಸಲ್ಲಿ ಓದ್ತಿದ್ದೆ. ಆವಾಗ ನನಗೆ ಫೈನಲ್ ಇಯರ್ ಬರುವಾಗ ನಾನೊಂದು ರ್ಯಾಂಪ್ ವಾಕ್ ಮಾಡಿದೆ, ಡಿಸೈನರ್ ವಾಕ್. ಸೊ ಅಲ್ಲಿ ನನಗೆ ಅವ್ರು ಇಷ್ಟಪಟ್ಟು ನನಗೆ ಅವ್ರದ್ದು ಮಿಸ್ ಕರ್ನಾಟಕ ಕಾಂಪಿಟೇಷನಿಗೆ ಕರೆದ್ರು. ಅಲ್ಲಿ ಹೋಗಿ ನಾನು ಪಾರ್ಟಿಸಿಪೇಟ್ ಮಾಡುವ ಐ ವಾಸ್ ದ ಲಾಸ್ಟ್ ಕಂಟೆಸ್ಟೆಂಟ್. ಸ್ಯಾಟರ್ಡೇ ಮತ್ತು ಸಂಡೇ ಪ್ರೋಗ್ರಾಮ್ ಇತ್ತು. ಸ್ಯಾಟರ್ಡೇ ನಮಗೆ ಗ್ರೂಮಿಂಗ್ ಸೆಷನ್ ಇತ್ತು, ಮತ್ತು ಸಂಡೇ ನೋಡಿದಾಗ ಸಂಡೇ ನೈಟ್ ಐ ವಾಸ್ ಕ್ರೌನ್ಡ್ ಆಸ್ ಮಿಸ್ ಕರ್ನಾಟಕ. ಸೊ ಮಾಡಲಿಂಗ್ ಈಸ್ ಆಲ್ಸೋ ವೆರಿ ನ್ಯೂ ಟು ಮೀ. ನಾನು ಒಂದು ದಿನದಲ್ಲಿ ಕಲ್ತು ಐ ಜಸ್ಟ್ ಪರ್ಫಾರ್ಮ್ಡ್ ವಾಟ್ ಐ ಹ್ಯಾಡ್ ಅಂತ. ಮತ್ತು ಆಫ್ಟರ್ ದ್ಯಾಟ್ ಐ ವೆಂಟ್ ಟು ಮುಂಬೈ ಫಾರ್ ಮಿಸ್ ಗ್ಲೋರಿ ಆಫ್ ಗ್ಯಾಲಕ್ಸಿ. ಆ ಕ್ರೌನು ನಂದಾಯಿತು. ಸೊ ಅದಾದಮೇಲೆ ಕೆಲವೊಂದು ಅದೇ ಮಾಡಲಿಂಗ್ ಟೈಮಲ್ಲಿ ನಾನು ಎಷ್ಟೊಂದು ಆಡಿಷನ್ಸ್ ಎಲ್ಲ ಕೊಡ್ತಿದ್ದೆ ಪ್ಯಾರಲಲ್ಲಿ. ಸೊ ಆವಾಗ ಮಿಸ್ ಗ್ಲೋರಿ ಆಫ್ ಗ್ಯಾಲಕ್ಸಿ ಮುಗಿಸ್ಕೊಂಡು ಬಂದೆ ನವೆಂಬರಲ್ಲಿ. ಆವಾಗ ಯೋಗರಾಜ್ ಸರ್ನ ಮೀಟ್ ಮಾಡಿದೆ. ಆಗ ಒಂದು ಆಡಿಷನ್ ಕೊಟ್ಟೆ ಯೋಗರಾಜ್ ಸರಿಗೆ. ಸೊ ಅದಾದಮೇಲೆ ಈಗ ನಾನು ಶೂಟಿಂಗ್ ಮಾಡುವಾಗ ಈ ವರ್ಷದಲ್ಲಿ ತುಳು ಮೂವಿ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್, ಆವಾಗ ನನಗೆ ವಾಪಸ್ ಕಾಲ್ ಬ್ಯಾಕ್ ಬಂತು, ಬ್ಯಾಂಗ್ಳೂರಿಗೆ ಬರಬೇಕು ನೀವು ಅಂತ. ಹರಿಪ್ರಸಾದ್ ಜಯಣ್ಣ ಸರ್ ನನಗೆ ಡೈರೆಕ್ಟರ್, ನಮ್ಮದು ಪದವಿ ಪೂರ್ವದ ಕಾಲ್ ಮಾಡಿದ್ರು. ಸೊ ನಾನು ಹಾಗೆ ಬಂದು ಸರ್ನ ಮೀಟ್ ಮಾಡಿದೆ, ಯೋಗರಾಜ್ ಸರ್ನ. ಅವ್ರು ಹೇಳಿದ್ರು ನೀವು ಕ್ಯಾರೆಕ್ಟರಿಗೆ ಫೈನಲೈಸ್ ಆಗಿದ್ದೀರಾ ಅಂತ. ಸೊ ಆಫ್ಟರ್ 1 year ಐ ಗಾಟ್ ದಿಸ್ ಮೂವಿ. ಐ ವಾಸ್ ವೆರಿ ಹ್ಯಾಪಿ. ಸೊ ಸಣ್ಣದಲ್ಲಿ ಟಿವಿ ನೋಡ್ತೀರಿ, ನಿಮಗೂ ಖುಷಿ ಆಯಿತು ಅಂದರೆ? ಈಗ ಸಣ್ಣದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಟಿವಿ ನೋಡೋದು. ಸೊ ಡ್ಯಾನ್ಸ್ ಬಂದರೆ ಎಲ್ಲರೂ ಮಾಡ್ತಿರ್ತಾರೆ. ಈಗ ನೀವು ಡ್ಯಾನ್ಸ್ ಮಾಡಲಿಕ್ಕೆ ಸ್ಫೂರ್ತಿ ಯಾರು ತುಂಬಿದವರು? ಸೊ ಯಾರು ನೋಡಿ ನೀವು ಡ್ಯಾನ್ಸ್ ಕಲ್ತ್ರಿ? ಡ್ಯಾನ್ಸ್ ನಂಗೆ ಯಾವ ಆ್ಯಕ್ಟರ್ನ ನೋಡಿ, ಯಾವ ಆ್ಯಕ್ಟ್ರೆಸ್ನ ನೋಡಿ ಡ್ಯಾನ್ಸ್ ಮಾಡ್ತಿದ್ದೆ ಗೊತ್ತಿಲ್ಲ. ಸುಮ್ಮನೆ ಮ್ಯೂಸಿಕ್ ಖುಷಿ ಆಗ್ತಿತ್ತು ಅಂತ ಡ್ಯಾನ್ಸ್ ಮಾಡ್ತಿದ್ದೆ ಅನ್ಸುತ್ತೆ. ಸೊ ಇದನ್ನ ನಂದು ಫಸ್ಟ್ ಟ್ಯಾಲೆಂಟ್ನ ಅಬ್ಸರ್ವ್ ಮಾಡಿದ್ದು ನಮ್ಮಪ್ಪ. ಸೊ ಎವ್ರಿಥಿಂಗ್ ಸ್ಟಾರ್ಟ್, ನನ್ನ ಆರ್ಟಿಸ್ಟಿಕ್ ಲೈಫ್ ಸ್ಟಾರ್ಟೆಡ್ ಫ್ರಮ್ ದೇರ್. ಅಲ್ಲಿಂದ ಭರತನಾಟ್ಯಂ ಡ್ಯಾನ್ಸ್. ಅಪ್ಪನೇ ಇವರ ಫಸ್ಟ್ ಹೀರೋ? ಹಾಂ. ಏನು ಹೇಳಿದ್ರು? ಏನು ಹೇಳಿದ್ರು ನಿಮ್ಮಪ್ಪ ನಿಮ್ಮ ಡ್ಯಾನ್ಸ್ ಮಾಡ್ತೀನಿ ಅಂತ ನೋಡಿ? ಅವ್ರಿಗೆ ಖುಷಿ ಇತ್ತು. ಆಮೇಲೆ ಅವರಿಗೆ ಸ್ವಲ್ಪ ಭಯನೂ ಇತ್ತು. ಇಷ್ಟೊಂದು ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ, ಸ್ಟಡೀಸಲ್ಲಿ ಎಲ್ಲಿ ಕಮ್ಮಿ ಮಾಡಿಬಿಡ್ತಾಳೆ. ಮತ್ತು ನಾನು ಇವಾಗ ಮಾಡಲಿಂಗಲ್ಲಿ ಬಂದೆ ಫೈನಲ್ ಇಯರ್. 3 ವರ್ಷ ಓದಿದ್ದಾಳೆ, ಮತ್ತು ಫೈನಲಿ ಮಾಡಲಿಂಗ್ ಸೇರಿ ಮತ್ತು ಅಲ್ಲಿ ಹೇಗೆ ಸ್ಕಿಪ್ ಮಾಡಿಬಿಟ್ರೆ ಮತ್ತು 3 ವರ್ಷದ ವೇಸ್ಟ್ ಆಗುತ್ತೆ ಅಂತ. ಸೊ 2 ತಿಂಗಳು ಬ್ಯಾಕ್ ನಾನು ಇಂಜಿನಿಯರಿಂಗ್ ಮುಗಿಸಿದಾಗ ಅವ್ರಿಗೊಂದು ಸಮಾಧಾನ ಆಯಿತು. ಮುಗಿಸಿದ್ಲು ಇಂಜಿನಿಯರಿಂಗು ಮತ್ತು ಮಾಡಲಿಂಗು 1 ವರ್ಷ ಮಾಡಿ ಇವಾಗ ಮೂವೀಸ್ಗೆ ಎಂಟ್ರ್ ಆಗ್ತಿದ್ದಾಳೆ. ಸೊ ನೋ ಪ್ರಾಬ್ಲಮ್, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಶಿ ವಿಲ್ ಕ್ಯಾರಿ ಆನ್ ಅನ್ನೋ ಥರ. ಹಾಗೆ ನೀವು ಸ್ಟೂಡೆಂಟ್ ಆಗಿರುವಾಗಲೇ ಸಾಕಷ್ಟು ಈವೆಂಟ್ನಲ್ಲಿ ಭಾಗವಹಿಸಿದ್ದೀರಾ, ಈ ಜೊತೆಗೆ ಸಾಕಷ್ಟು ಪ್ರಕಾರದ ಡ್ಯಾನ್ಸ್ ಕೂಡ ಕಲ್ತಿದ್ದೀರಾ. ಈ ಸಮಯ ಹೇಗೆ ಮಾಡ್ಕೊಂಡ್ರಿ? ಈ ಓದು ಜೊತೆಗೆ ಡ್ಯಾನ್ಸು ಜೊತೆಗೆ ಮಾಡೆಲಿಂಗ್, ಹಿಂಗೆ ಸಮಯ ಅವಕಾಶ ಹೇಗಾಯ್ತು ನಿಮಗೆ? ಫಸ್ಟ್ ಪ್ರಿಫರೆನ್ಸ್ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಕ್ಲಾಸಲ್ಲಿ ಕೂತು ಸ್ಟೂಡೆಂಟ್ ಅಲ್ಲ ಅದ್ರ, ಬಟ್ ಅಬೋವ್ ಆವ್ರೇಜ್ ಸ್ಟೂಡೆಂಟ್. ಬಟ್ ಈ ಲಾಸ್ಟ್ ಸೆಮಿಸ್ಟರ್ ನನಗೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ. ಸೊ ಇಂಜಿನಿಯರಿಂಗ್ನ ಹೇಗಿರ್ತಿತ್ತು, ಬೆಳಗ್ಗೆಯಿಂದ ಸಾಯಂಕಾಲ ಕಾಲೇಜ್ ಇರ್ತಿತ್ತು. ಫಾರ್ ಎಕ್ಸಾಂಪಲ್ ಆಳ್ವಾಸಲ್ಲಿ, ಮತ್ತು ಸಾಯಂಕಾಲದಿಂದ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗೋದು, ಅಲ್ಲಿ ಹಿಪ್ ಹಾಪು ಮತ್ತು ವೆಸ್ಟರ್ನ್ ಅದು ಇದೆಲ್ಲ ಕಲಿತಿದ್ದೆ. ಸೊ ಭರತನಾಟ್ಯಂ ಒಂದು ಟಫ್ ಡ್ಯಾನ್ಸ್ ಫಾರ್ಮ್ ಕಲ್ತಿರೋದ್ರಿಂದ ನನಗೆ ಫೋಕು, ಮಣಿಪುರಿ ಮತ್ತು ಕಥಕ್ ಮತ್ತು ಮೋಹಿನಿ ಆಟಂ ಆ ಥರದ್ರದೆಲ್ಲ ಎಕ್ಸ್ಪ್ಯಾಂಡ್ ಆಗ್ತಾ ಬಂತು ನಂದು. ಸೊ ನಂಗೆ ಏನಾದರೂ ಹೇಳ್ಕೊಟ್ರೆ ನನಗೆ ಪಟ್ಟ ಕಲಿಬೋದು ಆ ಥರ. ಹಾಗೆ ನೀವು ಲಾಸ್ಟ್ ಬೆಂಚ್ ಸ್ಟೂಡೆಂಟಾ ಫಸ್ಟ್ ಬೆಂಚ್ ಸ್ಟೂಡೆಂಟಾ ಕಾಲೇಜ್ನಲ್ಲಿ? ಯೂಶಲಿ ಫಸ್ಟ್ ಬೆಂಚಲ್ಲಿ, ಯಾಕೆಂತಂದರೆ ನಾನು ಬರೋದೇ ಕ್ಲಾಸಿಗೆ ಅಪರೂಪ. ಆಗ್ಲೂ ನಾನು ಲಾಸ್ಟಲ್ಲಿ ಹೋಗಿ ಕೂತ್ಕೊಂಡ್ರೆ ಸುಮ್ಮನೆ ಪಾಯಿಂಟ್ ಔಟ್ ಮಾಡ್ತಾರೆ ಅಂದ್ಬಿಟ್ಟು ಫಸ್ಟ್ ಬೆಂಚ್. ಬಟ್ ಯಾವ್ದಾದ್ರು ಸ್ಟ್ರಿಕ್ಟ್ ಟೀಚರ್ ಇಲ್ಲ, ಓಕೆ ಓಕೆ ಆಗುತ್ತೆ ಅಂದರೆ ಹಿಂದೆ ಆಗ್ತಿದ್ರಿ. ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀರಾ ಅಂತ ಹೇಳ್ತೀರಾ, ಕಾನ್ಸಂಟ್ರೇಟ್ ಹೆಂಗೆ ಮಾಡಿದ್ರಿ? ಅದು ಲಾಸ್ಟ್ ಸೆಮಿಸ್ಟರ್. ಮತ್ತೆ 2-3 ಸಲ ಸೆಕೆಂಡ್ ಮತ್ತು ಥರ್ಡ್ ಇಯರಲ್ಲಿ ಕಮ್ಮಿ ಫಸ್ಟ್ ಇಯರ್ ಚೆನ್ನಾಗಿತ್ತು, ಮತ್ತೆ ಸೆಕೆಂಡ್ ಇಯರ್ ಕಮ್ಮಿ ಆಯಿತು, ಮತ್ತೆ ಕೋಪಪ್ ಮಾಡಿತ್ತು. ಸೊ ಆ ಥರ. ಸೊ ಓವರ್ ಆಲ್ ಅಲ್ಲಿ ಒಂದು ಬರುತ್ತೆ ಅಬೋವ್ ಆವ್ರೇಜ್ ಡಿಸ್ಟಿಂಕ್ಷನ್. ಎಲ್ಲ ಅಪ್ಪ ಅಮ್ಮಂಗೂ ತನ್ನ ಮಕ್ಕಳು ಹೀಗೆ ಆಗಬೇಕು, ಇಂಥದ್ದೇ ಪೋಸ್ಟಿಗೆ ಹೋಗ್ಬೇಕಂತ ಆಸೆ ಇರುತ್ತೆ. ನಿಮ್ಮ ಅಪ್ಪ ಯಾವತ್ತಾದರೂ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮ ಇಂಥದ್ದೇ ಆಗ್ಬೇಕು ಮಗಳೇ ಅಂತ ಹೇಳಿ ತಮಗೆ? ಅಪ್ಪ ಅಮ್ಮಂಗೆ ನನಗೆ ಡಾಕ್ಟರ್ ಆಗಬೇಕಂತ ಇಷ್ಟ ಇತ್ತು. ಬಟ್ ಡಾಕ್ಟರ್ ಆಗಲಿಲ್ಲ, ಇಂಜಿನಿಯರಿಂಗ್ ಆಗುತ್ತೆ. ಇವಾಗ ಇಂಜಿನಿಯರ್ ಆದಮೇಲೆ ಇವಾಗ ಅವ್ರಿಗೆ IAS ಅದು ಇದು ಮಾಡು ಅಂತಾರೆ. ನಂಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ನೋಡೋಣ ಏನಾಗುತ್ತೆ. ನಿಮ್ಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅವಾಗ? ನಂಗೆ ಮೊದಲಿಂದನೂ ಆ್ಯಕ್ಟರ್ ಆಗಬೇಕಂತ ಇಷ್ಟ. ನಂಗೆ ನಾನು ಇಷ್ಟಪಡ್ತೀನಿ, ನಾನು ಏನು ಮಾಡೋಕ್ಕೆ ಇಷ್ಟಪಡ್ತೀನಿ, ಐ ವಾಂಟೆಡ್ ಟು ಡೂ ವಾಟ್ ಎವರ್ ಐ ಲವ್ ಆ್ಯಂಡ್ ಐ ವಾಂಟೆಡ್ ಟು ಡೂ ವಾಟ್ ಐ ಲವ್ ಆ ಥರ. ಈ ನಡುವೆ ಚಿತ್ರರಂಗಕ್ಕೆ ಹೋಗಲೇಬೇಕು, ನಾನು ಎಲ್ಲರಂತೆ ನಟಿ ಆಗಬೇಕು, ಗುರುತಿಸ್ಕೋಬೇಕಂತೇಳಿ ಯಾವಾಗ ಅನಿಸ್ತು ನಿಮಗೆ? ಯಾವಾಗ ಅದೇ ಮೊದಲಿಂದ ಇತ್ತು ನನಗೆ, ಬಟ್ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಮಾಡಲಿಂಗ್ ಜಾಯ್ನ್ ಆಗಿ ನಾನು ಯಾವಾಗ ಕೈಂಡ್ ಆಫ್ ಗ್ಲಾಮರಸ್ ಆ ಥರ ಎಲ್ಲ ತೋರಿಸು, ಓಕೆ ಐ ಆಲ್ಸೋ ಕೈಂಡ್ ಆಫ್ ಕ್ಯಾನ್ ಫಿಟ್ ಇನ್ ಟು ದ ಸ್ಕ್ರೀನ್ ಅನ್ನೋ ಥರ ಅನ್ನಿಸ್ತಿತ್ತು. ಸೊ ಅಲ್ಲಿಂದ ನನಗೆ ಕಾನ್ಫಿಡೆನ್ಸ್ ಬಂತು. ನೀವು ಮೊದಲು ಮೆಚ್ಚಿದ ನಟಿ ಅಥವಾ ನಟ ಯಾರು? ಅಂದರೆ ನೀವು ಟಿವಿನಲ್ಲಿ ಇಂಥವ್ರು ಅಂದರೆ ಯಾರನ್ನಾದ್ರೂ ನೋಡಿದರೆ ಅವ್ರನ್ನ ಮಾಡೆಲ್ ಆಗಿ ಅನುಸರಿಸ್ತಾರೆ ಎಲ್ಲ ಹೀರೋಯಿನ್ಗಳು ಕೂಡ, ನಾವು ಆ ರೀತಿ ನಟಿ ಆಗಬೇಕು ಅಂತ ಹೇಳಿ. ಸೊ ಆ ರೀತಿ ನೀವು ಯಾರನ್ನ ನೋಡಿ ಅನ್ಕೊಂಡ್ರಿ? ಯಾರು ಮಾಡೆಲ್ ಆಗಿ ಆ್ಯಕ್ಟರ್ ಆಗಿ? ಆ್ಯಕ್ಟರ್ನ ಯಾವ ಆ್ಯಕ್ಟರ್ ತುಂಬ ಇಷ್ಟ ಅಂತ? ಯಾವುದು ಕನ್ನಡದಲ್ಲ? ಎಸ್, ಕನ್ನಡ, ಎನಿ ಒನ್ ಲ್ಯಾಂಗ್ವೇಜ್. ನನಗೆ ಎಲ್ಲರೂ ಇಷ್ಟ ಆಗ್ತಾರೆ, ಆಲ್ಮೋಸ್ಟ್ ಎಲ್ಲರಲ್ಲೂ ನಂಗೆ ಒಂದೊಂದು ಪಾರ್ಟ್ ಇಷ್ಟ ಆಗುತ್ತೆ. ಅವ್ರು ಆ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ನಾನು ಅವ್ರ ಥರ ಮಾಡಬೇಕು, ಅವ್ರದ್ರಿಂದ ಆ ಥರ ಕಲಿಬೇಕು, ಆ ಥರ ಇಷ್ಟ ಆಗುತ್ತೆ. ಅದ್ರ ಫೈಂಡ್ ಔಟ್ ಒಬ್ರು ಇದ್ದೇ ಇರ್ತಾರೆ ನಮಗೆ, ಇಂಥವರೇ ಫೇವ್ರೇಟ್ ಅಂತ ಇರ್ತಾರೆ. ಸೊ ಅಂತಹ ನಟ ನಟಿ ಯಾರಿದ್ರು? ಬಾಲಿವುಡಲ್ಲಿ ನನಗೆ ದೀಪಿಕಾ ಪಡುಕೋನ್, ಪ್ರಿಯಾಂಕಾ ಚೋಪ್ರಾ, ಮಾಧುರಿ ದೀಕ್ಷಿತ್ ಡ್ಯಾನ್ಸಲ್ಲಿ ಇಷ್ಟ ಆಗ್ತಾರೆ, ದೀಪಿಕಾ ಪಡುಕೋನ್ ಆ್ಯಕ್ಟಿಂಗಲ್ಲಿ ಇಷ್ಟ ಆಗ್ತಾರೆ, ಪ್ರಿಯಾಂಕಾ ಚೋಪ್ರಾ ಅವ್ರ ಕಾನ್ಫಿಡೆನ್ಸಲ್ಲಿ ಇಷ್ಟ ಆಗ್ತಾರೆ, ರಣವೀರ್ ಕಪೂರ್, ರಣವೀರ್ ಸಿಂಗ್ ಅವರೆಲ್ಲ. ಮತ್ತು ಕನ್ನಡದಲ್ಲಿ ಸುದೀಪ್ ಸರ್, ದರ್ಶನ್ ಸರ್, ಮತ್ತು ರಾಧಿಕಾ ಪಂಡಿತ್, ರಮ್ಯಾ ಅವರು, ರಕ್ಷಿತಾ ಅವರು, ರಚಿತಾ ರಾಮ್ ಅವರು, ಎಲ್ಲರೂ ಇಷ್ಟ ನಿಮಗೆ? ಎಲ್ಲರೂ ಇಷ್ಟ ಆಗ್ತಾರೆ ನಂಗೆ. ಅವ್ರು ಎಲ್ಲದರಲ್ಲೂ ಒಂದೊಂದು ಬಿಟ್ಟು ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ. ಸೊ ತಾವು ಕಾಲೇಜ್ಗೆ ಹೋದ್ರಿ, ಇಂಜಿನಿಯರ್ ಆಗ್ಬೇಕಂತ ಹೇಳಿ ಹೋದ್ರಿ, ಹೇಗೋ ಇಂಜಿನಿಯರ್ ಸೇರಿದ್ರಿ, ಫಸ್ಟ್ ಬೆಂಚು, ಲಾಸ್ಟ್ ಬೆಂಚು, ದಟ್ ಸೆಕೆಂಡ್ ಡೇ. ಆ ನಡುವೆ ಈ ಮಾಡೆಲಿಂಗ್ ಸ್ಟೆಪ್ ಹೇಗೆ ಶುರು ಆಯಿತು? ನಂದು ಫೈನಲ್ ಇಯರ್ ಬಂದೆ 4th ಇಯರಿಗೆ. ಸೊ ಅವಾಗ ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಮಾಡ್ತಾರೆ. ಸೊ ಆ ಟೈಮಲ್ಲಿ ಟೈಟ್ ಶೆಡ್ಯೂಲ್ ಇತ್ತು. ಮಾರ್ನಿಂಗ್ 7 to 9 ಮಾರ್ನಿಂಗ್ ಫಿಸಿಕಲ್ ಆ್ಯಕ್ಟಿವಿಟಿ, ಅದಾದಮೇಲೆ ಎಕ್ಸ್ಟ್ರಾ ರಿಸೋರ್ಸ್ ಪರ್ಸನ್ಸ್ ಬಂದು ನಮಗೆಲ್ಲ ಸಬ್ಜೆಕ್ಟ್ಸ್ ಬಗ್ಗೆ ಎಲ್ಲ ಜಾಸ್ತಿ ಹೇಳ್ಕೊಡೋದು, ಮತ್ತು ಸಾಯಂಕಾಲ ಯಾವ್ದಾದ್ರು ರಿಸೋರ್ಸ್ ಪರ್ಸನ್ ಬಂದು ಈವ್ನಿಂಗ್ ಟಾಕ್ ಮಾಡೋದು, ಟು ಟಾಕ್ ಅಬೌಟ್ ಲೈಫ್ ಆ್ಯಂಡ್ ಆಲ್, ಇದೆಲ್ಲ ಇತ್ತು ಆಳ್ವಾಸಲ್ಲಿ. ಸೊ ಈ ಟೈಮಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ಒಂದು ಪ್ಯಾಜೆಂಟ್ ಇದೆ ಅಂತ ಗೊತ್ತಾಯಿತು. ಬಟ್ ನಾನು ಹೋಗಿ ಕೇಳಿದೆ, ನನ್ನ ಕಾಲೇಜವ್ರು ಬಿಟ್ಟರು. ಆವಾಗ ನಾನು ಸ್ಯಾಟರ್ಡೆ ಹೋದೆ, ಮತ್ತು ಸ್ಯಾಟರ್ಡೆ ಗ್ರೂಮಿಂಗ್ ಸೆಷನ್ ಆಯಿತು, ಮತ್ತು ಸಂಡೇ ಐ ವಾಸ್ ಕ್ರೌನ್ಡ್ ಆಸ್ ಮಿಸ್ ಕರ್ನಾಟಕ, ಮತ್ತು ಮಂಡೇ ವಾಪಸ್ ಕಾಲೇಜಿಗೆ ಬಂದೆ. ಆ ಥರ. ಫಸ್ಟ್ ಟೈಮ್ ನೀವು ರ್ಯಾಂಪ್ ವಾಕ್ ಮಾಡುವಾಗ, ಆ್ಯಸ್ ಎ ಮಾಡೆಲ್ ಆಗಿ ರ್ಯಾಂಪ್ ವಾಕ್ ಮಾಡುವಾಗ ಹೆಂಗೆ ಅನಿಸ್ತು? ಹೇಗಿತ್ತು ಆ ದಿನಗಳ ಅನುಭವ? ವೆರಿ ಫಸ್ಟ್ ಟೈಮ್ ಮಾಡಿದಾಗ ಮಂಗಳೂರು ಭರತ್ ಮಾಲಲ್ಲಿ ಮಾಡಿದ್ದೆ. ಈಗ ಎವ್ರಿ ಟೈಮ್ ನಾನು ಪಾಸ್ ಆಗುವಾಗ ನಾನು ಅನ್ಕೋತಿರ್ತೀನಿ, ನಾನು ಇಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ನಾವು ಐ ಆಮ್ ವರ್ಕಿಂಗ್ ಆಸ್ ಅ ಹೀರೋಯಿನ್ ಇನ್ ಮೂವೀಸ್ ಅಂತ. ಸೊ
ಆ ಸ್ಪಾಟ್ಲೈಟ್ ಬಿದ್ದಾಗ ಇಟ್ ಇಸ್ ಅ ಡಿಫ್ರೆಂಟ್ ಫೀಲಿಂಗ್. ಡ್ಯಾನ್ಸರ್ ಆಗಿ ನಾನು ತುಂಬ ಸ್ಟೇಜ್ ಶೋಸ್ ಕೊಟ್ಟಿದ್ದೀನಿ, ಸೊ ಐ ಡೋಂಟ್ ಹ್ಯಾವ್ ಸ್ಟೇಜ್ ಫಿಯರ್. ಮತ್ತು ಎಕ್ಸ್ಪ್ರೆಷನ್ಸ್ ಅಲ್ಲೂ ಐ ಡೋಂಟ್ ಹ್ಯಾವ್ ಎನಿ ದಿಸ್ ಥಿಂಗ್. ಆದರೆ ಆ ಮಾಡಲಿಂಗಲ್ಲಿ ರ್ಯಾಂಪ್ ವಾಕ್ ಮಾಡುವಾಗ ಜಸ್ಟ್ ದ್ಯಾಟ್ ರನ್ ವೇ, ಸೋ ಮೆನಿ ಪೀಪಲ್ ಆರ್ ಜಸ್ಟ್ ಲುಕಿಂಗ್ ಎಟ್ ಯು, ಆ ಸ್ಪಾಟ್ಲೈಟ್, ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಇಟ್ಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್. ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಅವಾರ್ಡ್ ತಗೊಂಡಾಗ, ಫಸ್ಟ್ ಟೈಮ್ ಮಾಡೆಲ್ ಆಗಿ ಒಬ್ಬ ರೂಪದರ್ಶಿ ಗುರುತಿಸ್ಕೊಂಡ್ರಿ, ಸೊ ಅವಾರ್ಡ್ ಕೂಡ ಬಂತು. ಸೊ ಅವಾರ್ಡ್ ಪಡೆಯುವಂತಹ ಸಂದರ್ಭದಲ್ಲಿ ಹೆಂಗೆ ಅನಿಸ್ತು, ನಿಮ್ಮ ಸಂತೋಷ ಹೇಗಿತ್ತು? ನಾನು ಲಾಸ್ಟ್ ಕಂಟೆಸ್ಟೆಂಟ್, ಅದರಲ್ಲಿ 14th ಕಂಟೆಸ್ಟೆಂಟ್ ಆಗಿದ್ದೆ. ಸೊ ನಾನು ಅನುರಾಗ್ ಅಂತ ಹೋಸ್ಟ್ ಮಾಡಿದರು. ಅವರು ಹೇಳುವಾಗ ಮಿಸ್ ಕರ್ನಾಟಕ ಗೋಸ್ ಟು ಯಶಾ ಶಿವಕುಮಾರ್ ಅಂತ ಫುಲ್ ಗೂಸ್ ಬಾಂಬ್ಸ್ ಬರ್ತಿತ್ತು. ಮತ್ತು ನಾನು ಅಲ್ಲೋಗಿ ನಿಂತೆ, ಮತ್ತು ನಾನೇನ ಅಂತ ಅನ್ನಿಸ್ತು. ಆಮೇಲೆ ದೆನ್ ವೆನ್ ದೇ ಕ್ರೌಂಡ್ ಮೀ, ಐ ವಾಸ್ ಲೈಕ್ ವಾವ್, ದಿಸ್ ಕ್ರೌನಿಂಗ್ ಮೂಮೆಂಟ್ ಎವ್ರಿ girl should enjoy this because it's a beautiful moment. You'll feel that you're at the top of the world ಅನ್ನೋ ಥರ. ಫಸ್ಟ್ ಟೈಮ್ ಅವಾರ್ಡ್ ತಗೊಂಡ ತಕ್ಷಣದಲ್ಲಿ ನೆಕ್ಸ್ಟ್ ಇಂತಹದ್ದೇ ಪ್ರಶಸ್ತಿ ತಗೋಬೇಕು ಅಂತ ಹೇಳಿ ತಮ್ಗೆ ಅನ್ಸಿತ್ತಾ? ಆ ಕ್ರೌನ್ ಕೂರ್ವಾಗಲೇ ನನ್ನ ತಲೆಗೆ ಅನಿಸ್ತು, ವಾಟ್ ನೆಕ್ಸ್ಟ್, ಮಿಸ್ ಇಂಡಿಯಾಗೆ ಹೋಗ್ಬೇಕಾ ಆ ಥರ ಅಂತ ಅನಿಸ್ತಿತ್ತು. ಬಟ್ ಐ ವೆಂಟ್ ಟು ಮಿಸ್ ಗ್ಲೋರಿ ಆಫ್ ಗ್ಯಾಲಕ್ಸಿ, ಬಟ್ ದಟ್ ಇಸ್ ಆಲ್ಸೋ ನೈಸ್. ಸೊ ಮುಂಬೈಗೆ ಹೋದ್ರಿ, ಅವಾರ್ಡ್ ಕೂಡ ತಗೊಂಡ್ರಿ. ಆದ್ರೂ ಇನ್ನೂ ಆಸೆಗಳು ಹೆಚ್ಚಿರುತ್ತೆ, ಕನಸುಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಸೊ ಮುಂದಿನ ಕನಸೇನು ಮಾಡೆಲಿಂಗ್ ಕ್ಷೇತ್ರದಲ್ಲಿ? ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಾಕು. ಮಿಸ್ ಇಂಡಿಯಾ ಆಗ್ಬೇಕಂತ ಹೇಳಿ ತಾವಂದ್ರಿ? ಆಗ್ಬೇಕಂತ ಇತ್ತು, ಬಟ್ ನನಗೆ ಆ್ಯಕ್ಟರ್ ಆಗಿ ಇರ್ಬೇಕಂತ. ಸೊ ನನಗೆ ಇವಾಗ 21 ಇಸ್ ಮೈ ರೈಟ್ ಏಜ್ ಟು ಸ್ಟಾರ್ಟ್ ವಿತ್ ಆ್ಯಕ್ಟಿಂಗ್ ಕೆರಿಯರ್. ಸೊ ನಾನು ಇದರಲ್ಲೇ ಡ್ವೆಲ್ ಆಗಿ ನೀಟಾಗಿ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು with a good preparation, I'll get more time ಇದಕ್ಕೆ, so that I can become more something more. ಸೊ ಚಿತ್ರರಂಗದಲ್ಲಿ ಇದ್ದರೆ ಮಾಡೆಲಿಂಗ್ನಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗಲ್ವಾ? ಅದು ಗೊತ್ತಿಲ್ಲ, ಹೇಳಕ್ಕೂ ಆಗಲ್ಲ. ಬಟ್ ನಾವು ಡಿಸೈನರ್ ಬಾಕ್ಸಿಗೆಲ್ಲ ಹೋಗ್ಬೋದು, ಸೊ ಅದು ಇಸ್ ಆಲ್ಸೋ ಮಾಡೆಲಿಂಗ್. ಎಸ್, ಮಾಡೆಲಿಂಗ್ ಬಿಡೋಣ, ಸಾಕಷ್ಟು ಸಾಧನೆ ಮಾಡಿದ್ದೀರಾ, ಇನ್ನೂ ಮಾಡ್ತೀರಾ, ತಮ್ಮ ಕನಸಿದೆ. ಆ ನಂತರದಲ್ಲಿ ಡ್ಯಾನ್ಸ್ ತುಂಬ ಇಷ್ಟ ಅಂತ ಹೇಳಿದ್ರಿ, ಚಿಕ್ಕಂದಿನಿಂದಲೂ ನನಗೆ ಡ್ಯಾನ್ಸ್ ತುಂಬ ಇಷ್ಟ ಅಂತ ಹೇಳಿ. ಮೊದಲು ನೀವು ಸ್ಟೇಜ್ ಮೇಲೆ ನಿಂತು ಮಾಡಿದಂತಹ ಡ್ಯಾನ್ಸ್ ಯಾವುದು? ಆ ಸಂದರ್ಭದಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ ಹೇಗಿತ್ತು? ಮೊದಲು ಚಿಕ್ಕವಳಿರುವಾಗ ನಂಗೆ ಇಷ್ಟಿತ್ತು, ಭರತನಾಟ್ಯಂ ಡ್ಯಾನ್ಸ್ ಚೌಲಿ ಎಲ್ಲ ಹಾಕ್ಬೇಕಲ್ಲ, ಅದೆಲ್ಲ ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ ವಿಗ್ ಥರ ಹಾಕಿದ್ರು. ನಾವೇನು ಡ್ಯಾನ್ಸ್ ಮಾಡ್ತೀವಿ, ನಂಗೆ ಜ್ಞಾಪಕನೇ ಇಲ್ಲ ಏನು ಡ್ಯಾನ್ಸ್ ಮಾಡಿದ್ದು ನಾನು ಅಂತ. ಬಟ್ ನಮ್ಮ ಟೀಚರ್ ಎಷ್ಟೊಂದು ಸ್ಟೇಜ್ ಶೋಸ್ ಕರ್ಕೊಂಡು ಹೋಗಿದ್ದಾರೆ, ವಿಧಾನಸೌಧ, ಬೆಳಗಾವಿ, ಡೆಲ್ಲಿ, ಇಲ್ಲೆಲ್ಲ ಮಾಡಿರೋದುಂಟು, ಇಸ್ಕಾನಲ್ಲಿ ಎಲ್ಲ ಕಡೆ ಮಾಡಿರೋದುಂಟು. ಸೊ ಹೇಗೆ ಮಾಡಿದೆ ಗೊತ್ತಿಲ್ಲ, ಬಟ್ ಎಲ್ಲ ರೆಕಾರ್ಡೆಡ್ ಇದೆ ಟೀಚರ್ ಹತ್ರ ಅಷ್ಟು ವರ್ಷದ್ದು. ಸ್ಕೂಲಲ್ಲಿ ಇರುವಾಗಲೇ ಶುರು ಆಯ್ತಾ ಡ್ಯಾನ್ಸ್ ನಿಮ್ಮದು? ಪ್ರತಿದಿನ ಡ್ಯಾನ್ಸ್ ತುಂಬಾ ಇಷ್ಟ ಆಗ್ತಿತ್ತು. ಸೊ ಮೊದಲು ಅಂದ್ರೆ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದಾಗ ಯಾವ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರಿ? ಆ ಸಂದರ್ಭದಲ್ಲಿ ಹೇಗಿತ್ತು ನಿಮ್ಮ ಖುಷಿ? ನಂಗೆ ಆ್ಯಕ್ಚುಲಿ ಜ್ಞಾಪಕ ಇಲ್ಲ, ಬಟ್ ಡ್ಯಾನ್ಸ್ ಅಂದರೆ ಓಕೆ, ಅಲ್ಲೊಂದು ಪರ್ಫಾರ್ಮೆನ್ಸ್ ಇದೆ, ಹೋಗಿ ಮಾಡೋದು ಅಷ್ಟೇ ಮಾಡಿರೋದು. ಇವಾಗ ಒಂದು ಮೋರ್ ದೆನ್ 50-60 ಸ್ಟೇಜ್ ಶೋಸ್ ಕೊಟ್ಟಿದ್ದೀನಿ ನಾನು 14 ವರ್ಷದಿಂದ. ಇಲ್ಲಿ ಕರ್ನಾಟಕ ಇತರ ರಾಜ್ಯಗಳು ಕೊಟ್ಟಿದ್ದೀರಾ? ಹೌದು. ಹಾಗೆ ಡ್ಯಾನ್ಸರ್ ಅಂದರೆ ಕೆಲವರು ಒಂದೇ ಪ್ರಕಾರದ ಡ್ಯಾನ್ಸ್ಗೆ ಸೀಮಿತ ಆಗಿಬಿಡ್ತಾರೆ. ನೀವು 2, 3, 4 ರೀತಿಯ ಡ್ಯಾನ್ಸ್ ಅಂದರೆ ಪ್ರಕಾರಗಳನ್ನ ಕಲ್ತಿದ್ದೀರಾ. ಹೆಂಗೆ ಬಂತು ಅಂದರೆ ಡ್ಯಾನ್ಸಲ್ಲೇ ಈ ರೀತಿ ಎಲ್ಲ ಕಲಿಬೇಕಂತೇಳಿ ಅಭಿರುಚಿ ಹೇಗೆ ಹುಟ್ಟಿತು ತಮಗೆ? ನನಗೆ ಒಂದೇ ಮಾಡ್ತಿದ್ರೆ ಬೋರ್ ಆಗುತ್ತೆ. ಸೊ ಇವಾಗ ಎಕ್ಸಾಂಪಲ್ ನಾನು 1 ವರ್ಷ ಮಾಡಲಿಂಗ್ ಮಾಡಿದ್ರೆ ಸಾಕು, ಬೇರೆ ಏನಾದರೂ ಮಾಡುವ. ಮತ್ತು ಇವಾಗ ನಂಗೆ ಸ್ವಲ್ಪ ಆ್ಯಕ್ಟಿಂಗ್ ಏನಾದರೂ ಮಾಡಿದ್ರೆ ಸಾಕು, ಬೇರೆ ಏನಾದರೂ ಕಲಿಯುವ, ಆ ಥರ. ಸೊ ನನಗೆ ಅದೇ ಡ್ಯಾನ್ಸ್ ಭರತನಾಟ್ಯಂ ಬರೋದ್ರಿಂದ ಬೇರೆ ಎಲ್ಲ ಫಾರ್ಮ್ಸ್ ಈಸಿ ಹಾಕಕ್ಕೆ ಹೋಗುತ್ತೆ. ಸೊ ನಾನು ಅಲ್ವಾಸಿಗೆ ಬಂದು ಹಿಪ್ ಹಾಪು ಮತ್ತು ವೆಸ್ಟರ್ನ್ ಮತ್ತು ಕಥಕ್ ಮತ್ತು ಮಣಿಪುರಿ ಡ್ಯಾನ್ಸ್ ಕಲಿತೆ. ಮಣಿಪುರಿ ಅವ್ರು ಹೇಳ್ಕೊಟ್ರು ನನಗೆ. ಅವರು ಎಲ್ಲ ನನಗೆ ಫ್ರೆಂಡ್ಸ್ ಇದ್ದಾರೆ ಆಳ್ವಾಸಲ್ಲಿ. ಎಲ್ಲ ನಾವೆಲ್ಲ ಹಾಸ್ಟೆಲಲ್ಲಿ ಇರೋದಲ್ವಾ, ಸೊ ಅಲ್ಲಿ ಎಲ್ಲ ಥರ ಇರ್ತಾರೆ. ಕೇರಳದಿಂದ ಬಂದಿರ್ತಾರೆ, ಮಣಿಪುರಿಂದ ಬಂದಿರ್ತಾರೆ, ನಾರ್ತ್ ಈಸ್ಟಿಂದ ಎಲ್ಲ ಬಂದಿರ್ತಾರೆ. ಸೊ ಇಟ್ ಈಸ್ ವೆರಿ ನೈಸ್ ವಿತ್ ಎವ್ರಿ. ಆಳ್ವಾಸ್ನಲ್ಲಿ ಎಲ್ಲವನ್ನು ಕಲ್ತಿದ್ದೀರಾ? ಅದು ಫಸ್ಟ್ ಟೈಮ್ ನಿಮಗೆ ಮಾಧುರಿ ದೀಕ್ಷಿತ್ ಇಷ್ಟ ಅಂತ ಹೇಳಿದ್ರಿ. ಮಾಧುರಿ ದೀಕ್ಷಿತ್ ಪರ್ಫಾರ್ಮೆನ್ಸ್ ಮಾಡಿರುವಂಥ ಯಾವ ಡ್ಯಾನ್ಸ್ ತುಂಬ ಇಷ್ಟ ಆಗುತ್ತೆ, ಇವತ್ತಿಗೂ ನಿಮ್ಮ ಮನಸ್ಸಲ್ಲಿ ಉಳಿದಿದೆ? ಅವ್ರದ್ದು ಏಕ್ ದೋತಿನ. ಈಗಲೂ ಡ್ಯಾನ್ಸ್ ಮಾಡ್ತೀರಾ? ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ಯಶ ಅವ್ರನ್ನ ಬಿಟ್ರೆ ಯಶ ಅವರ ಮೊದಲ ಡ್ಯಾನ್ಸ್ ಯಾವುದು? ಅವ್ರದ್ದೇ ಮಾಧುರಿ ದೀಕ್ಷಿತ್ ಬಿಟ್ಟು ಹೊರಗಡೆ ಬರಲ್ಲ, ಅವ್ರು ಬೇಕೇ ಬೇಕು ಅಂತ ಚಾಪ್ ಮಾಡಿಸಿದ್ರೆ. ಓಕೆ, ಈಗ ಡ್ಯಾನ್ಸ್ ಆಯಿತು, ಮಾಡಲಿಂಗ್ ಆಯಿತು, ಆನಂತರ ನೀವು ಅನ್ಕೊಂಡಂತೆ ಸಿನಿಮಾ ಕ್ಷೇತ್ರಕ್ಕೆ ಬಂದೇ ಬಿಟ್ರಿ. ನೀವು ಅನ್ಕೊಂಡಿದ್ರಾ ನಾನು ಸಿನಿಮಾ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಹೇಳಿ?
ನಂಗೊಂದು ಒಂದಿದೆ, ನಾನು ಏನಾದ್ರು ಮಾಡ್ಬೇಕಂತ ನಾನು ಮಾಡ್ತೀನಿ. ಹೋಪಿತ್ತಾ? ಹೋಪ್ಸ್ ಇಟ್ಕೊಂಡಿರ್ತೀನಿ, ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತೀನಿ, ಟ್ರೈ ಮಾಡ್ತಾ ಇರ್ತೀನಿ. ಆದ್ರೂ ಕೆಲವರು ಅನ್ಕೊಳ್ತಾರೆ ಸಿನಿಮಾಕ್ಕೆ ಹೋಗೋದು ತುಂಬಾ ಕಷ್ಟ ಅಪ್ಪ, ಬ್ಯಾಕ್ ಗ್ರೌಂಡ್ ಇರಬೇಕು. ಹೌದು, ನನಗೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲ, ಜಸ್ಟ್ ಮಿಡಲ್ ಕ್ಲಾಸ್ ನಾರ್ಮಲ್ ಫ್ಯಾಮಿಲಿ. ಅಪ್ಪ ಅಮ್ಮಗೆಲ್ಲ ಏನು ಗೊತ್ತಿಲ್ಲ, ನನಗೂ ಏನು ಗೊತ್ತಿಲ್ಲ. ಮಾಡಲಿಂಗ್ ಸಿಕ್ಕಿದ, ನಾನು ಎಂಟರ್ ಆದಾಗ ನನಗೆ ಫ್ಯಾಷನ್ ABCD ಸಿಕ್ತಲ್ಲ, ಸೊ ಇಟ್ಸ್ ಅ ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪನಿ. ಸೊ ಅವರಿಂದ ನಂಗೆ ಇದೆಲ್ಲ ಸ್ಕೋಪ್ ಸಿಗ್ತಿದೆ. ಸೊ ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಆ್ಯಂಡ್ ವೆರಿ ಗ್ರೇಟ್ಫುಲ್. ಸೊ ಬ್ಯಾಕ್ ಗ್ರೌಂಡ್ ಏನು ಇಲ್ಲ ಅಂದಾಗ ಡೌಟ್ ಅನ್ಸುತ್ತೆ, ಹೋಗಬಹುದಾ ಅಂತೇಳಿ ಅನುಮಾನ ಕಾಡೋದು ಸಹಜ. ಬಟ್ ನನಗೆ ನನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇದೆ ಅಲ್ಲ, ಸೊ ಟ್ಯಾಲೆಂಟ್ ಮತ್ತೆ ಸಪೋರ್ಟ್, ಪೇರೆಂಟ್ಸ್ ಸಪೋರ್ಟ್ ಮತ್ತೆ ಈ ಥರ ಆಪರ್ಚುನಿಟೀಸ್ ಕೊಡೋರು ವಿಶ್ವಾಸ ಇತ್ತು. ಎಸ್, ವೆರಿ ಮಚ್ ಇತ್ತು. ಆದರೂ ಎಲ್ಲಾದರೂ ಅಳಕೆ ಇರುತ್ತೆ, ಹೋಗಬಹುದಾ ಅಂತ ಹೇಳಿ. ಸೊ ನಿಮಗೆ ಸಾಧ್ಯ ಆಗಿದ್ದು ಯಾವಾಗ ಚಿತ್ರರಂಗಕ್ಕೆ ಹೋಗಬಹುದು? ನಾನು ಸೊ ನಾನು ಮಾಡಲಿಂಗ್ ಟೈಮ್ 1 ವರ್ಷ ಫುಲ್ ನಾನು ಇದೇ ಥಿಂಕ್ ಮಾಡಿರೋದು, ಆಗುತ್ತಾ ಆಗಲ್ವಾ ಅಂತ. ಬಟ್ ಇದು 1 ವರ್ಷನೂ ನಾನು ಸುಮ್ಮನೆ ಕೂತಿಲ್ಲ, ಐ ಹ್ಯಾವ್ ಟ್ರೈಡ್. ಹೇಗೆ ಚಿತ್ರರಂಗಕ್ಕೆ ಅಂತೂ ಬಂದ್ರಿ, ಇವತ್ತು ನಾಯಕಿಯಾಗಿ ಗುರುತಿಸ್ಕೊಂಡಿದ್ದೀರಾ. ಫಸ್ಟ್ ಟೈಮ್ ಚಿತ್ರರಂಗಕ್ಕೆ ಹೇಗೆ ಬಂದ್ರಿ, ಹೇಗೆ ಅವಕಾಶ ಸಿಕ್ತು ತಮಗೆ? ಫಸ್ಟ್ ಟೈಮ್ ನಂದು ಫಸ್ಟ್ ಮೂವಿ ಬಗ್ಗೆ ಹೇಳಬೇಕು, ಆಡಿಷನ್. ಸೊ ಅದೇ ನಾನು ಆಗಸ್ಟಿಗೆ ವಾಪಸ್ ಫೈನಲ್ ಇಯರ್ ಎಕ್ಸಾಮ್ ಬರೀಲಿಕ್ಕೆ ಬಂದೆ. ಸೊ ಅವಾಗ ಗೊತ್ತಾಯಿತು ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್, ಒಂದು ಮೊಟ್ಟೆ ಕತೆ ಟೀಮ್ ಅವರು ತುಳು ಮೂವಿ ಮಾಡ್ತಿದ್ದಾರೆ, ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅಂತ. ಸೊ ಅದಕ್ಕೆ ನಾನು ಬರ್ಲಿಕ್ಕೆ ಮಂಗಳೂರಲ್ಲೇ ಇದ್ದೆ, ಬಟ್ ನನಗೆ ಮಂಗಳೂರಿಗೆ ಹೋಗಿ ಆಡಿಷನ್ ಕೊಡೋಕ್ಕಾಗಲಿಲ್ಲ, ಆನ್ಲೈನ್ ಆಡಿಷನ್ ಕೊಟ್ಟೆ. ನಾನು ಆಳ್ವಾಸ್ ಬಂದಾಗ ಸ್ವಲ್ಪ ತುಳು ಕಲ್ತ್ಕೊಂಡೆ ಅಷ್ಟು 4 ವರ್ಷದಲ್ಲಿ. ಸೊ ಅದೊಂದು ಸ್ವಲ್ಪ ಹೆಲ್ಪ್ ಆಯಿತು, ನಾನು ತುಳುವಲ್ಲಿ ಆಡಿಷನ್ ಕೊಟ್ಟೆ. ಸೊ ಅವ್ರು ಸೆಲೆಕ್ಟ್ ಮಾಡಿದ್ರು, ನೀವು ಬನ್ನಿ ಸಾಕು. ಆ ಟೀಮ್ ವರ್ಕ್ಶಾಪ್ ಕೊಟ್ಟು ಪ್ರಿಪೇರ್ ಮಾಡ್ತೀವಿ, ಯು ಡೋಂಟ್ ಹ್ಯಾವ್ ಟು ವರಿ, ನಮ್ಗೆ ಇಷ್ಟು ಆ್ಯಕ್ಟಿಂಗ್ ಮತ್ತು ಇಷ್ಟು ಎಕ್ಸ್ಪ್ರೆಷನ್ ಸಿಕ್ಕಿದ್ರೆ ಸಾಕು, ನಮಗೆ ಸಿಕ್ಕಿದೆ ಆಲ್ರೆಡಿ, ನೀವು ಆನ್ಲೈನ್ ಆಡಿಷನಲ್ಲಿ ಕೊಟ್ಟಿದ್ದು ಅಂತ ಹೇಳಿದ್ರು. ಮತ್ತು ನಾನು ಹೋದೆ, ಅಲ್ಲಿ ವರ್ಕ್ಶಾಪ್ ಕೊಟ್ಟರು, ಮತ್ತು ಶೂಟಿಂಗ್ ಸ್ಟಾರ್ಟ್ ಆಯಿತು. ಮತ್ತು ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಹೋಗಿದೆ, ನಮ್ಮದು ಸಾಂಗ್ ಶೂಟ್ ಆಗಿದೆ. ಸೊ ಸೆಕೆಂಡ್ ಶೆಡ್ಯೂಲಿನ ಆಗಬೇಕು. ನಟನೆ ಬಗ್ಗೆ ಅಭಿರುಚಿ ಇತ್ತಾ ಮೊದಲಿಂದನೂ, ಅಥವಾ ಆನಂತರದಲ್ಲಿ ಅದು ಸ್ಟೇಜ್ ಪ್ರೋಗ್ರಾಮ್ನಲ್ಲಿ ನಟನೆ ಮಾಡಿದಂಥ ಅನುಭವ ಇತ್ತಾ ತಮಗೆ? ಕಾಲೇಜಲ್ಲಿ ಒಂದು ಡ್ರಾಮಾ ಟೀಮ್ ಪಾರ್ಟ್ ಒನ್ ಆಫ್ ದ ಮೆಂಬರ್ ಆಗಿದ್ದೆ, ಡಾನ್ಸಲ್ಲಿ ಒನ್ ಆಫ್ ದ ಮೆಂಬರ್ ಆಗಿದ್ದೆ, ಫೆಸ್ಟ್ ಎಲ್ಲ ಆರ್ಗನೈಸ್ ಮಾಡುವ ಕೋರ್ ಮೆಂಬರ್ ಆಗಿದ್ದೆ, ಪ್ರೆಸಿಡೆಂಟ್ ಆಫ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅದೇ. ಸೊ ಇದೆ ಎಲ್ಲ ಕಡೆ ಆಲ್ಮೋಸ್ಟ್ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೇ ಮುಂದೆ ಬಂದುಬಿಟ್ಟಿದ್ದೀರಾ. ಆಯಿತು, ಸಿನಿಮಾ ಆಡಿಷನ್ಗೆ ಹೋದ್ರಿ, ಸಿನಿಮಾ ಆಡಿಷನಲ್ಲಿ ಸೆಲೆಕ್ಷನ್ನು ಆಯಿತು, ಸಿನಿಮಾ ಕರೆದ್ರು. ಫಸ್ಟ್ ಟೈಮ್ ನೀವು ತುಳು ಸಿನಿಮಾದಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ರಿ. ಸೊ ಹೆಂಗೆ ಅನ್ನಿಸ್ದಾಗ ಸಿನಿಮಾದಲ್ಲಿ ನಿಂತಿದ್ದೀನಿ, ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಅನ್ನುವಾಗ ಹೆಂಗಿತ್ತು ನಿಮ್ಮ ಸ್ಥಿತಿ? ಎಷ್ಟು ಸಂತೋಷ ಆಯ್ತು ನಿಮಗೆ? ನಂಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಕ್ಯಾಮ್ರಾ ಇರುತ್ತೆ ನಮ್ಮನ್ನ ಕವರ್ ಮಾಡೋಕ್ಕೆ, ಮತ್ತು ಇಷ್ಟು ಲೈಟಿಂಗ್ ಮತ್ತು ಇದು ಎಲ್ಲ ವೆರಿ ನ್ಯೂ. ನಾನು ಒಂದು ಯಾವ್ದಾದ್ರು ಶೂಟಿಂಗ್ ಆವಾಗಲೂ ನಾನು ಹೋಗಿ ನಿಂತು ನೋಡಿಲ್ಲ, ಇಲ್ಲ ನಾನು ಯಾವ ಸೆಲೆಬ್ರಿಟೀಸ್ನೂ ಮೀಟ್ ಮಾಡಿಲ್ಲ. ಆ ಶೂಟಿಂಗ್ ಪ್ರೊಸೀಜರ್ ಏನು ಗೊತ್ತಿರಲಿಲ್ಲ ನನಗೆ. ಇಟ್ಸ್ ಜಸ್ಟ್ ವೆರಿ ನ್ಯೂ ಆ್ಯಂಡ್ ಐ ವಾಸ್ ದೇರ್ ಆ್ಯಂಡ್ ಐ ಹ್ಯಾಡ್ ಟು ಡೂ ಇಟ್. ಐ ಜಸ್ಟ್ ಡಿಡ್ ಇಟ್. ಆಲ್ ಶಾರ್ಟ್ಸ್ ವರ್ ಓಕೆ. ವೆರಿ ನೈಸ್. ಅಪ್ಪ ಅಮ್ಮನ ಸಹಕಾರ ಬೇಕೇ ಬೇಕು ಸಿನಿಮಾಕ್ಕೆ ಹೋಗ್ಬೇಕಾದ್ರೆ, ಏನೇ ಸಾಧನೆ ಮಾಡ್ಲಿಕ್ಕೆ ಬೇಕು. ನೀವಪ್ಪನೇ ಮೊದಲು ಹೀರೋ ಅಂತ ಹೇಳಿದರೆ, ಈ ನಿಟ್ಟಿನಲ್ಲಿ ನೀವು ಸಿನಿಮಾ ಬರುವ ನಿಟ್ಟಿನಲ್ಲಿ ನಿಮ್ಮ ಅಪ್ಪ ಅಮ್ಮನ ಸಹಕಾರ ಹೇಗಿತ್ತು? ಅಪ್ಪಂಗೆ ಅದೇ ಭಯ ಇತ್ತು, ನಾನು ಅವ್ರಿಗೆ ಟು ಫಿನಿಶ್ ಮೈ ಗ್ರ್ಯಾಜುಯೇಷನ್, ಬಿಕಾಸ್ ಹುಡುಗಿರ ಜೀವನದಲ್ಲಿ ಟು ಬಿ ಅ ಗ್ರ್ಯಾಜುಯೇಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅದರಲ್ಲಿ ಕೆಲಸ, ಬಿಕಾಸ್ ಈ ಫೀಲ್ಡ್ನ ಕಂಟಿನ್ಯೂಸ್ ನಂಬಕ್ಕಾಗಲ್ಲ ಅನ್ನೋ ಥರ, ಟು ಹ್ಯಾವ್ ಸಮಥಿಂಗ್ ಆಸ್ ಅ ಬ್ಯಾಕಪ್. ಅದೊಂದು ಭಯ ಇತ್ತು. ಅಮ್ಮಂದು ಯಾವಾಗಲೂ ಸಪೋರ್ಟ್ ಇತ್ತು. ಸೊ ಇವಾಗ ಇಬ್ರದ್ದು ಸಪೋರ್ಟ್ ಇದೆ ಟೋಟಲಿ. ಯಾವತ್ತಾರು ಹೇಳಿದ್ರ ಇಂಜಿನಿಯರಿಂಗ್ ಮುಗಿಸಿದೆಯಮ್ಮ ಸಾಕು ಕೆಲಸ ಮಾಡು, ಯಾವ್ದಾರು ಕೆಲಸ ಹುಡ್ಕು ಅಂತ ಹೇಳಿದಾರ, ಅಥವಾ ಸಿನಿಮಾನೇ ಮಾಡು ಅಥವಾ ನಿನ್ನ ಇಷ್ಟವಾದ ಕ್ಷೇತ್ರದಲ್ಲಿ ಹೋಗು ಅಂತ ಹೇಳಿದ್ರ? ಸೊ ಅದು ಮಾಡೆಲ್ ಅದೇ ಅವ್ರಿಗಿದೆ. ಇವಾಗ ಕಾಲೇಜಲ್ಲಿ ನಂಗೆ IBM ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಸೊ ಇಟ್ಸ್ ಮೈ ಕಾಲ್ ಟು ಗೋ ಆರ್ ನಾಟ್. ಬಟ್ ಅವ್ರು ಹೇಳ್ತಾರೆ ಹೋಗು, ಅದು ಮಾಡು, ಇದು ಮಾಡು. ಬಟ್ ಅದಾಗಲ್ಲ. ವೆನ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಐ ನೀಡ್ ಟು ಕಂಪ್ಲೀಟ್ಲಿ ಡೆಡಿಕೇಟ್ ಮೈ ಸೆಲ್ಫ್ ಇನ್ ಟು ದ್ಯಾಟ್. ಸೊ ನಾನು 1 ವರ್ಷ ಮಾಡಲಿಂಗ್ ಪ್ರೊಸೆಸ್ಸಲ್ಲಿ ಅವ್ರಿಗೆ ಏನು ಮಾಡಿದೆ, ತಲೆಯಲ್ಲಿ ಹಾಕ್ತಾ ಬಂದೆ ದಟ್ ಐ ವಾಂಟ್ ಟು ಡೂ ದಿಸ್ ಆ್ಯಂಡ್ ಐ ಆಲ್ಸೋ ಟುಕ್ ಮೈ ಟೈಮ್ ಫಾರ್ ಮೈ ಸೆಲ್ಫ್ ಟು ಸಾರ್ಟ್ ಇಟ್ ಔಟ್. ನನಗೆ ಇದು ನಿಜವಾಗ್ಲೂ ಬೇಕಾ, ಮತ್ತು ಹೇಗೆ ಮಾಡ್ತೀನಿ ಮಾಡಿದ್ರೆ. ಸೊ ಅದರಲ್ಲಿ ಫ್ಯಾಷನ್ ABCD ನನಗೆ ತುಂಬ ಹೆಲ್ಪ್ ಮಾಡಿದೆ. ಮತ್ತು ಫ್ಯಾಷನ್ ABCDನೂ ಮನೆಗೆ ಬಂದು ಮಾತಾಡಿದ್ದಾರೆ. ದೇ ಹ್ಯಾವ್ ಗಿವನ್ ದ ಮ್ಯೂಚುವಲ್ ಟ್ರಸ್ಟ್ ಆ್ಯಂಡ್ ದಟ್ ನಂಬಿಕೆ ದಟ್ ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ, ವಿ ಆರ್ ದೇರ್ ಅಂತ. ಸೊ ಇನ್ನೇನು ಬೇಕು, ಸಪೋರ್ಟ್ ಸಿಕ್ತು. ತುಳು ಚಿತ್ರರಂಗಕ್ಕೆ ಬಂದ್ರಿ. ಎಸ್ಪೆಷಲಿ ಒಂದು ಮಟ್ಟೆ ಕಥೆಯ ಟೀಮ್ ಅಂದ ತಕ್ಷಣದಲ್ಲಿ ನಿಮಗೆ ಸಂತೋಷ ಆಗಿರೋ ಸಹಜ. ಹೌದು. ಸೊ ಈ ಸಿನಿಮಾದಲ್ಲಿ ಏನು ಪಾತ್ರ ತಮ್ಮದು? ಒಂದು ಮೊಟ್ಟೆ ಕತೆ ಟೀಮ್ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸಲ್ಲಿ ನಾನು ಹೀರೋಯಿನ್ ಆಗಿ ಮಾಡ್ತಿದ್ದೀನಿ.
ಅದು ನಂದೇ ಕ್ಯಾರೆಕ್ಟರ್, ಹೇಗೆ ನಾನಿದ್ದೀನಿ ಬಬ್ಲಿ ಬಬ್ಲಿ ಆಗಲಿ ಮತ್ತು ಹೇಗೆ ಮಾತಾಡ್ತೀನಿ ಜೋಯಲ್ ಕ್ಯಾರೆಕ್ಟರ್ ಆ ಥರ. ನೀವು ಎಷ್ಟು ದಿನ ಹೇಗೆ ಬಂದರೆ ಅದೇನೆ? ಅದೇ ಕ್ಯಾರೆಕ್ಟರ್, ಅದ್ರಲ್ಲಿ ನಂಗೆ ಸ್ವಲ್ಪ ಈಸಿ ಆಯಿತು. ಮತ್ತು ನಂದು ಆಪೋಸಿಟ್ ಲೀಡ್ ಬಂದು ವಿನೀತ್ ಅಂತ, ಅವರು ಬೀರ್ಬಲಲ್ಲಿ ಮಾಡಿದ್ದಾರೆ, ಮತ್ತು ಒಂದು ಮೊಟ್ಟೆ ಕತೆ ರಾಜಣ್ಣ ಅವ್ರ ತಮ್ಮ ಆಗಿ ಮಾಡಿದ್ದಾರೆ. ಮತ್ತು ಡೈರೆಕ್ಟರ್ ಬಂದು ರಾಹುಲ್ ಅಮೀನ್ ಅಂತ, ಅರಮನೆ ಸೀರಿಯಲಲ್ಲಿ ಮಾಡಿದ್ದಾರೆ ಅವರು ಹೀರೋ ಆಗಿ. ಸೊ ಇದು ಟೀಮ್ ಬಗ್ಗೆ ಅವರು ಎಲ್ಲ ವರ್ಕ್ ಮಾಡುವಾಗ ಇಟ್ಸ್ ಎ ಟೀಮ್. ಆನ್ ದ ಸೆಟ್ ದೇ ಆರ್ ಆಲ್ ಎ ಟೀಮ್. ಮತ್ತು ವಾಪಸ್ ಬಂದಾಗ and they're all sitting, it's a family. So even I am the part of the family. I'm very happy to be a part. ನೀವು ಬೆಂಗಳೂರು ಹುಡುಗಿ, ದಕ್ಷಿಣ ಮಂಗಳೂರು ಕಡೆ ಓದಿದ್ದೀರಾ, ದಕ್ಷಿಣ ಕನ್ನಡದಲ್ಲೇ ಬೆಳೆದಿದ್ದೀರಾ. ಸೊ ತುಳು ಭಾಷೆ ಕಲೀಲಿಕ್ಕೆ ಸಾಧ್ಯ ಐತೆ ಅಥವಾ ತುಳು ಸಿನಿಮಾದಲ್ಲಿ ಮಾಡುವಾಗ ಆ ಸಂಭಾಷಣೆ ಹೇಳಲಿಕ್ಕೆ ಅಥವಾ ಅವ್ರು ಹೇಳುವಂಥ ಅರ್ಥ ಮಾಡ್ಕೊಳ್ಳಿಕ್ಕೆ ಸಂಭಾಷಣೆನ ಕಷ್ಟ ಆಯ್ತಾ? ಹಾಂ, ನಾನು ಆಳ್ವಾಸಲ್ಲಿ ಬಂದಾಗ 3-4 ವರ್ಷ ಬರೀ ತುಳುನೇ ಕೇಳಿದ್ದೀನಿ. ನನಗೆ ಜಾಸ್ತಿ ತುಳು ಲೋಕಲೈಟ್ಸ್ ಫ್ರೆಂಡ್ಸೇ ಇರ್ತಿದ್ದು ಜಾಸ್ತಿ. ಅದೇ ನಾನು ಹೇಳ್ತೀನಿ, ನಾನು ಹಾಸ್ಟೆಲ್ ಕೂರ್ತಿರಲಿಲ್ಲ. ಹಾಸ್ಟೆಲ್ ಕೂರ್ತಿದ್ದಿದ್ರೆ ಸುಮ್ಮನೆ ಕನ್ನಡದಲ್ಲೇ ಮಾತಾಡ್ಕೊಂಡು ನಾನು ಹೊರಗಡೆ ಹೋಗ್ತಿದ್ದೆ. ಮತ್ತು ಅಲ್ಲೆಲ್ಲ ಕಲ್ಚರಲ್ ಸ್ಟೂಡೆಂಟ್ಸ್ ಎಲ್ಲ ಮ್ಯಾಕ್ಸಿಮಮ್ ತುಳು ಅವರನ್ನೇ. ಅವ್ರ ಜೊತೆ ಮಾತಾಡಿ ಫಸ್ಟ್ 1 ವರ್ಷ ಫುಲ್ ಕೇಳ್ತಿದ್ದೆ ತುಳು ಏನದು ಅಂತ. ಸ್ವಲ್ಪ ಹಳೆ ಕನ್ನಡ ಥರ ಅದು. ಸೊ ಕೇಳಿ 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 ಮತ್ತೆ ಸ್ವಲ್ಪ ಟ್ರೈ ಮಾಡಿ ಮಾಡಿ ಮಾತಾಡೋಕ್ಕೆ, ಮತ್ತೆ ಹಾಗೆ ಬಿಲ್ಡಪ್ ಆಗಿ ಒಂದು ಸ್ವಲ್ಪ ಫ್ಲೋ ಅಲ್ಲಿ ಮಾತಾಡ್ತಿದ್ದೆ. ಮತ್ತೆ ಇಲ್ಲಿ ಬಂದಾಗ ಅವರು ನನಗೆ ಸ್ಕ್ರಿಪ್ಟ್ ಎಲ್ಲ ನಂಗೆ ಗೊತ್ತಾಯ್ತು ಇದು ಮೀನಿಂಗ್ ಇದ್ದಿದ್ದು ಡೈಲಾಗ್ಸ್ ಅಂತ. ಮತ್ತು ಅವರು ಹೇಳ್ಕೊಟ್ರು. ಮತ್ತು ನನಗೆ ಆ ತುಳು ಆಕ್ಸೆಂಟ್ ಬರಬೇಕು ಅಂತ ಅಂದ್ಬಿಟ್ಟು ಇಡೀ ಟೀಮ್ ನನ್ನ ಜೊತೆ ತುಳುವಲ್ಲಿ ಮಾತಾಡ್ತಿದ್ರು. ನಾನು ಬ್ರೋಕನ್ ತುಳು ಮಾತಾಡ್ತಿದ್ದೆ. ಬಟ್ ಇವಾಗ ಇಂಪ್ರೂವ್ ಆಗಿದೆ ನನ್ನ ತುಳು. ಸೊ ದ್ಯಾಟ್ ಇಸ್ ದ ಮೇಜರ್ ಡಿಫ್ರೆನ್ಸ್. ಸೊ ನೀವೇ ಡಬ್ ಮಾಡಿದ್ದೀರಾ ಫಸ್ಟ್ ಸಿನಿಮಾದಲ್ಲಿ? ಇಲ್ಲ, ಬೇರೆಯವ್ರು ಮಾಡ್ತಾರೆ. ಯಾಕೆಂದ್ರೆ ಸಾಧ್ಯ ಆಗಲಿಲ್ವಾ? ಇನ್ನು ಮಾಡಿಲ್ಲ, ಡಬ್ಬಿಂಗ್ ಆಗಿಲ್ಲ. ಸೊ ಅವರೇ ಮಾಡ್ತೀನಿ ಅಂತ. ಸೊ ಅವರೇ ಮಾಡ್ತೀವಿ. ಎಷ್ಟಾಗಿದೆ ಶೂಟಿಂಗ್ ಇವಾಗ ತುಳು ಸಿನಿಮಾದ? ಇವಾಗ ಆಲ್ಮೋಸ್ಟ್ 50% ಆಗಿದೆ. ಆಗಿದೆ. ಸೊ ತುಳು ಸಿನಿಮಾದಲ್ಲಿ ಮೊದಲು ಸಿನಿಮಾ ತುಳು ಸಿನಿಮಾ. ಆ ನಂತರದಲ್ಲಿ ಸ್ಯಾಂಡಲ್ವುಡ್ಗೆ ಹೋಗ್ಬೇಕಂತೇಳಿ ಆಸೆ ಇತ್ತಾ ಆಗಲೇ? ಹಾಂ, ಹೌದು ಇತ್ತು. ನನಗೆ ಯಾವಾಗಲೂ ಸ್ಯಾಂಡಲ್ವುಡ್ಡಿಂದ ಬರಬೇಕಿತ್ತ ಅಂತ ಇಷ್ಟ ಆಯಿತು. ಬಟ್ ಒಂದು ಮೊಟ್ಟೆ ಕತೆ ಟೀಮ್ ಕನ್ನಡದ ಮತ್ತು ಕನ್ನಡ ಆಗಿರ್ಬೋದು. ತುಳು ಸಿನಿಮಾದಲ್ಲಿ ಮಾಡಿದ್ರು. ತುಳು ಸಿನಿಮಾದಲ್ಲಿ ಮಾಡಿದವರು ಕೆಲವು ಮಂದಿ ಮಾತ್ರ ಸ್ಯಾಂಡಲ್ವುಡ್ಗೆ ಬಂದಿರುವಂಥದ್ದು. ಆ ನಂತರ ಹೆಂಗೆ ಬಂದರೆ ನೀವು ಚಂದನವನದ ಅಂಗಳಕ್ಕೆ ಹೆಂಗೆ ಎಂಟ್ರಿ ಕೊಟ್ರಿ? ಅದೇ ಯೋಗರಾಜ್ ಸರಿಗೆ ಆಡಿಷನ್ ಕೊಟ್ಟೆ, ಮತ್ತು ಈ ಮೂವಿ ಆಯಿತು. ಸೊ ಆಯಿತು ಎಂಟ್ರಿ. ಕತೆ ಹೇಳಿರಲಿಲ್ಲ. ಸೊ ಸಿನಿಮಾಗೆ ಸೆಲೆಕ್ಟ್ ಆಗಿದ್ರಿ. ಆಡಿಷನ್ ಆದಮೇಲೆ ನಂಬಿಕೆ ಎತ್ತಾ ಸೆಲೆಕ್ಟ್ ಆಗ್ತೀನಿ ಅಂತೇಳಿ? ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿಲ್ಲ ನಾನು, ಮತ್ತೆ ಸುಮ್ಮನೆ ಬೇಜಾರಾಗುತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಇತ್ತು, ಇಫ್ ಇಟ್ ಇಸ್ ಮೆಂಟ್ ಟು ಹ್ಯಾಪನ್ ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್ ಅಂತ. ವಾಟ್ ಎವರ್ ಐ ಡಿಸರ್ವ್ ಐ ವಿಲ್ ಡೆಫಿನೆಟ್ಲಿ ಗೆಟ್ ಇನ್ ಮೈ ಲೈಫ್ ಅಂತ. ಫಸ್ಟ್ ಸಿನಿಮಾ ಆದಮೇಲೆ ಎಲ್ರಿಗೂ ಕಾಡೋ ಪ್ರಶ್ನೆ ವಾಟ್ ನೆಕ್ಸ್ಟ್ ಅಂತ ಹೇಳಿ. ಸೊ ತುಳು ಸಿನಿಮಾದಲ್ಲಿ ನಿಮಗೂ ಹಾಗೆ ಕಾಡಿರೋ ಸಹಜ. ಯೋಗರಾಜ್ ಭಟ್ ಆ ಸಂದರ್ಭದಲ್ಲಿ ಯೋಗರಾಜ್ ಭಟ್ ಸರ್ ಕಾಲ್ ಮಾಡಿದಾಗ ಹೆಂಗೆ ಅನಿಸ್ತು ನಿಮಗೆ? ಹರಿಪ್ರಸಾದ್ ಸರ್ ಯೋಗರಾಜ್ ಸರ್ ಹರಿಪ್ರಸಾದ್ ಸರ್ ಕೈ ಕಾಲ್ ಮಾಡಿಸಿದ್ದು. ಸೊ ಅವ್ರು ನಂಗೆ ಏನು ಹೇಳಲಿಲ್ಲ. ನನಗೆ ಯಶೋರು ಏನು ಮಾಡ್ತಿದ್ದೀರಾ ಸರ್? ನಾನು ಇದು ಶೂಟಿಂಗಲ್ಲಿ ಇದ್ದೀನಿ. ಹೌದಾ, ಹೇಗಾಗ್ತಿದೆ ಶೂಟಿಂಗ್? ತುಂಬ ಚೆನ್ನಾಗಾಗ್ತಿದೆ ಸರ್. ನೀವು ನಿಮಗೆ ಬ್ಯಾಂಗ್ಳೂರಿಗೆ ಬರೋಕ್ಕಾಗುತ್ತಾ? ಹಾಂ, ನಾನು ಬರ್ತೀನಿ. ಓಕೆ, ಏನು ವಿಷಯ ಸರ್? ಬನ್ನಿ ಬ್ಯಾಂಗ್ಳೂರಿಗೆ ಒಂದ್ಸರಿ ಮೀಟ್ ಮಾಡೋದು. ಆಮೇಲೆ ನಾನು ಬಂದೆ ಬ್ಯಾಂಗ್ಳೂರಿಗೆ. ಆಮೇಲೆ ನಾನು ಮೀಟ್ ಮಾಡಿದೆ ಯೋಗರಾಜ್ ಸರ್ನ ಮತ್ತು ಹರಿಪ್ರಸಾದ್ ಸರ್ನ. ಮತ್ತು ಯೋಗರಾಜ್ ಸರ್ ಹೇಳಿದ್ರು, ಓಕೆ ಯು ಆರ್ ಫೈನಲಿಸ್ಟ್ ಫಾರ್ ದ ಕ್ಯಾರೆಕ್ಟರ್. ಸಿನಿಮಾದ ಕತೆ ಕೇಳಿದ್ರೆ? ಹಾಂ, ಕೇಳಿದೆ. ಹೇಗೆ ಅನಿಸ್ತಾಗ ಸಿನಿಮಾದ ಕತೆ ಕೇಳಿದಾಗ? ತಮ್ಮ ಪಾತ್ರ ಏನಿತ್ತು? ನಂದು ಪಾತ್ರ ರಾಜಿ ಪಾತ್ರ. ಅದರಲ್ಲಿ ವೆರಿ ಮೆಚೂರ್ಡ್ ಒಬೀಡಿಯಂಟ್ ಸ್ಟೂಡೆಂಟ್. ಅದರಲ್ಲಿ ಆ ಗ್ಯಾಂಗ್ ಆಫ್ ಫ್ರೆಂಡ್ಸಲ್ಲಿ. ಸಿನಿಮಾದ ಹೆಸರೇ ಪದವಿ ಪೂರ್ವ. ಸೊ ಅದು ಕೇಳಿದ ತಕ್ಷಣ ನಮಗೆ ಅನ್ಸೈತೆ ಇದು ಕಾಲೇಜ್ ಸ್ಟೋರಿಯೇ ಇರಬಹುದು ಅಂತೇಳಿ. ಸಾಮಾನ್ಯವಾಗಿ ನೀವು ಈಗ ತಾನೇ ಕಾಲೇಜ್ ಮುಗಿಸಿ ಬಂದಿದ್ದೀರಾ. ಸೊ ಕತೆಗೂ ಈ ನಿಮ್ಮ ಜೀವನಕ್ಕೂ ರಿಲೇಟೆಡ್ ಆಗುತ್ತಾ? ಅಂದರೆ ನಾನು ಸ್ವಲ್ಪ ಇದ್ದಾಗಿದ್ದೆ. ನನ್ನ ಕಾಲೇಜಲ್ಲಿ ನಾನು ಹೇಗಿದ್ದೆ, ಸ್ವಲ್ಪ ಟಾಮ್ ಬಾಯ್ಸ್ ಆ ಥರ ಎಲ್ಲ ಇದ್ದೆ. ಇದರಲ್ಲಿ ನಾನು ಡೀಸೆಂಟ್ ಕ್ಯಾರೆಕ್ಟರ್ ನಮ್ಮದು. ಮತ್ತು ನಂದು ಪ್ರೀ ಯೂನಿವರ್ಸಿಟಿಯಲ್ಲಿ ನಾನು ಬ್ಯಾಂಗ್ಳೂರಲ್ಲಿ KLEಯಲ್ಲಿ ಮಾಡಿದ್ದು. ಸೊ ಅಷ್ಟೇನು ಎಂಜಾಯ್ ಮಾಡಲಿಲ್ಲ ನಾನು. ಅಂದರೆ ಮನೆಗೆ ಹೋಗೋದು, ಕಾಲೇಜ್ ಹೋಗೋದು, ವಾಪಸ್ ಬರೋದು, ಆ ಥರ ಇತ್ತು. ಸೊ ಇವಾಗ ನನಗೆ ಪ್ರೀ ಯೂನಿವರ್ಸಿಟಿಯಲ್ಲಿ ನನಗೆ ಐ ವಿಲ್ ಗೆಟ್ ಟು ಎಕ್ಸ್ಪೀರಿಯನ್ಸ್ ನ್ಯೂ ಥಿಂಗ್ಸ್ ಇವಾಗ. ಹಾಗೆ ಆದರೂ ಇಲ್ಲಿ ತುಂಬ ಮುಗ್ಧವಾದ ಹುಡುಗಿಯ ಪಾತ್ರ. ಸೊ ಹಿಂದಿನ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಹೆಂಗೆ ಅನ್ಸುತ್ತೆ ನಿಮಗೆ? ಅದು ನಿಮ್ಮದೇ ಕತೆ, ನಿಮ್ಮದೇ ಗುಣ. ಇಲ್ಲಿ ಸ್ವಲ್ಪ ಮುಗ್ಧ ಹುಡುಗಿ, ಇಲ್ಲಿ ಹೆಂಗೆ ಹೊಂದ್ಕೋಬೋದು ಇವಾಗ ನೀವು? ಅದೇ ವರ್ಕ್ಶಾಪ್ ಮಾಡಬೇಕು, ಮತ್ತು ಡೀಸೆಂಟ್ ಆಗ್ಬೋದು. ಆ್ಯಕ್ಟಿಂಗ್ ಅಂದರೆ ಕಮ್ಸ್ ವಿತ್ ಪ್ರಾಕ್ಟೀಸ್. ಅವ್ರಿಗೇನು ಬೇಕೋ ನಾವು ಅವ್ರ ಇನ್ಪುಟ್ಸ್ ಕೊಡ್ತಿದ್ರೆ, ನಾವು ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ರೆ ಬರುತ್ತೆ. ಹಾಗೆ ಎಲ್ರಿಗೂ ಆಸೆ ಇದೆ, ಯೋಗರಾಜ್ ಭಟ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಪ್ಪ, ಸಿನಿಮಾ ಮಾಡಿದರೆ ಹಿಟ್ ಆಗೋದು ಖಂಡಿತ, ಫೇಮಸ್ ಆಗಿಬಿಡ್ತೀವಿ ಅಂತೇಳಿ ಎಲ್ರಿಗೂ ಆಸೆ ಇದೆ. ಯಾಕಂದರೆ ಆ ಸಿನಿಮಾಗಳು ಆ ರೀತಿ ಇದ್ದಾವೆ.
ನಿಮಗೂ ಯೋಗರಾಜ್ ಭಟ್ ಅವರು ಇದರಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ, ನಿರ್ದೇಶನ ಮಾಡ್ತಿಲ್ಲ. ಸೊ ಅವ್ರ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನುವಾಗ ಹೇಗೆ ಅನ್ನಿಸ್ತು, ಈಗ ಹೇಗೆ ಅನಿಸ್ತಿದೆ? ಅದೇ ನಂಗೆ ಗೊತ್ತಿರಲಿಲ್ಲ ಅಲ್ವಾ ನನ್ನ ಇದಕ್ಕೆ ಕರೀತಿದ್ದಾರೆ ಅಂತ. ನನಗೆ ಅವಾಗ ತುಂಬ ಖುಷಿ ಆಯಿತು, ಮತ್ತು ಇನ್ನೂ ಡೌಟ್ ಇತ್ತು ನಿಜವಾಗ್ಲೂ ಹೇಳ್ತಿದ್ದೇನಾ ಅಂತ. ಮತ್ತು ಕನ್ಫರ್ಮ್ ಆಯಿತು. ತುಂಬ ಖುಷಿ ಇದೆ, ಹೇಳಕ್ಕಾಗಲ್ಲ ಅಷ್ಟು ಖುಷಿ. ವರ್ಕ್ಶಾಪ್ ಶುರು ಆಯ್ತಾ ಇವಾಗ? ಒಂದು ಅವಾಗ ಬಂದಿದ್ನಲ್ಲ ಬ್ಯಾಂಗ್ಳೂರಿಗೆ, ಅವಾಗ ಒಂದು ರೌಂಡ್ ಆಫ್ ವರ್ಕ್ಶಾಪ್ ಆಗಿತ್ತು. ಸೊ ಚಾಲೆಂಜಿಂಗ್ ಇದೆ ಪಾತ್ರ, ಅಷ್ಟೇ ಪ್ರೆಷರ್ ಇದೆ ನನ್ನ ಮೇಲೆ, ಹೇಳ್ಕೋಬಹುದು. ಭಯ ಇದೆಯಾ? ಪಾತ್ರ ಹೀಗಿದೆಯಪ್ಪ, ಚಾಲೆಂಜಿಂಗ್ ಆಗಿದೆ ಅಂದಾಗ ಭಯ ಆಗುತ್ತಾ? ಭಯ ಅಂತ ಹೇಳಲ್ಲ, ಟೆನ್ಷನ್ ಅಂತ. ಐ ಡೋಂಟ್ ಫುಡ್ ಟೆನ್ಷನ್ ಅಲ್ಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಎಲ್ಲ ಅರ್ಥ ಬರಲ್ಲ. ಪ್ರೆಷರ್ ಇದೆ, ಐ ಹ್ಯಾವ್ ಟು ಡೂ ಅನ್ನೋ ಥರ ಮಾಡ್ತೀನಿ. ಮತ್ತೆ ಹರಿಪ್ರಸಾದ್ ಸರ್ ಇದ್ದಾರೆ ಡೈರೆಕ್ಟರ್, ಟೆನ್ಷನ್ ತಗೊಳ್ಳಿಕ್ಕಿಲ್ಲ, ಅವ್ರು ವರ್ಕ್ಶಾಪ್ ಮಾಡ್ತಾರೆ, ಆರಾಮಾಗಿ ಆಗುತ್ತೆ. ಸೊ ಇನ್ನೇನು ಕ್ಯಾಮ್ರಾದ ಮುಂದೆ ನಿಲ್ಲಿಗೆ ತಯಾರಾಗಿದ್ದೀರಾ. ಸೊ ನಿಮ್ಮ ಪಾತ್ರದ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀರಾ. ಸೊ ಇದರಲ್ಲಿ ಕೂಡ ನಾನೇ ಡಬ್ ಮಾಡ್ಬೇಕಂತ ಹೇಳಿ ಇದೆಯಾ ಆಸೆ? ಯಾಕಂದ್ರೆ ಕನ್ನಡದಲ್ಲಿ ನಾನು ಮಾಡ್ತೀನಿ, ಅವ್ರು ಹೇಳಿದ್ದಾರೆ. ಫಸ್ಟ್ ಟೈಮ್ ಬಂದಂತ ಹೀರೋ ಅಥವಾ ನಟ ನಟಿಯರಿಗೆ ಡಬ್ಬಿಂಗ್ ಸಿಗೋದು ತುಂಬಾ ಕಡಿಮೆ, ಕೆಲವು ಮಂದಿಗೆ ಸಿಕ್ಕಿದೆ ನೋಡಿದಾಗೆ. ಸೊ ನಿಮಗೆ ಡಬ್ ಮಾಡ್ಬೇಕಂತ ಹೇಳಿ ಇದರಲ್ಲೂ ಆಸೆ ಇದೆ? ಅವ್ರು ಹೇಳಿದ್ರು ನಂದು ಬೆಂಗಳೂರು ಕನ್ನಡ ಇರೋದ್ರಿಂದ ಆಗುತ್ತೆ, ಹಾಗೆ ನೀವೇ ಮಾಡಿ ಅಂತ ಹೇಳಿ. ಸ್ವಂತ ಮಾಡೆಲಿಂಗ್ ಕ್ಷೇತ್ರ ಆಯಿತು, ನೃತ್ಯ ಅಂದರೆ ಡ್ಯಾನ್ಸ್ ಕ್ಷೇತ್ರನೂ ಆಯಿತು, ಈಗ ಸಿನಿಮಾ ರಂಗಕ್ಕೆ ಬಂದಿದ್ದೀರಾ. ನಿಮ್ಮ ಪ್ರಕಾರ ಹೆಂಗಿದೆ ಚಿತ್ರರಂಗ, ಹೆಂಗೆ ಅನಿಸ್ತಿದೆ? ಈಗ ಎಂಟ್ರಿ ಆಗ್ತಿದ್ದೀನಿ, ಸದ್ಯಕ್ಕೆ ಎಲ್ಲ ಚೆನ್ನಾಗಿ ಆಗ್ತಿದೆ. ಮತ್ತೆ ಅದೇ ಥರ ಆಡಿಯನ್ಸ್ ಸಪೋರ್ಟ್ ಮತ್ತು ನಮ್ಮ ಇಂಡಸ್ಟ್ರಿ ಜನದೆಲ್ಲ ಸಪೋರ್ಟ್ ಇದ್ದರೆ ತುಂಬ ಖುಷಿ ಆಗುತ್ತೆ. ಮಾಡೆಲಿಂಗ್ ಹೋಲಿಸಿದ್ರೆ ನಮ್ಮ ಸಿನಿಮಾ ರಂಗ ಹೇಗೆ ಅನ್ಸುತ್ತೆ? ಮಾಡೆಲಿಂಗ್ ಅದು ಒನ್ ಡೇ ಪ್ರೊಸೆಸ್. ಇಟ್ಸ್ ಲೈಕ್ ಒಂದು ದಿನ ಪ್ರಾಕ್ಟೀಸ್ ಆಯಿತು, ಒಂದಿನ ಆಯಿತು, ರ್ಯಾಂಪ್ ಹೋಗೋದು ಮತ್ತು ಬರೋದು. ಬಟ್ ಅದರಿಂದ ಇದೆ ಡಯೆಟ್ಟು, ಅದು ಇದು ಎಲ್ಲ ಪ್ರೊಸೀಜರ್, ಅದು ಇಂಡಿವಿಜುವಲ್, ಇಟ್ ಡಿಪೆಂಡ್ಸ್ ಆನ್ ಎನ್ ಇಂಡಿವಿಜುವಲ್. ಬಟ್ ಇಲ್ಲಿ ಬಂದಾಗ ಇಟ್ಸ್ ಅ ಕಂಪ್ಲೀಟ್ ಟೀಮ್ ಥರ. ಸೊ ಆ್ಯಂಡ್ ದ ಪ್ರೊಸೆಸ್ ಇಸ್ ಟೂ ಲಾಂಗ್. ನಾವೊಂದು 3 ಗಂಟೆ ಆರಾಮಾಗಿ ಕೂತ್ಕೊಂಡು ಮೂವಿ ನೋಡ್ತೀವಿ, ಬಟ್ ಅದ್ರದ್ದು ಹಿಂದಿರೋ ಶ್ರಮ 30, 40, 60 days of movie making from morning to night with that tight schedule. Every day you have to be fresh, every day you have to be active, every day you should be prepared to do with the same confidence and more if possible. So it is ಚಾಲೆಂಜಿಂಗ್ ಆ್ಯಕ್ಚುಲಿ. ಸಿನಿಮಾ ರಂಗ ಅಂದರೆ ಮೊದಲೇ ಹೇಳಿದ್ರೆ ಕಲರ್ಫುಲ್ ಜಗತ್ತು, ಹೊಸ ಹೊಸ ಕನಸುಗಳು ಚಿಗುರುಡಿತಾ ಹೋಗ್ತಾ ಇರ್ತದೆ. ಸೊ ಇದು ಸಹಜ, ಎಲ್ಲ ನಟ ನಟಿಯರಿಗೆ ಹೊಸ ಕನಸುಗಳು, ಹೊಸ ಪಾತ್ರಗಳ ಬಗ್ಗೆ ಗಮನ ಸೆಳೀತಾ ಇರ್ತದೆ. ನಿಮಗೆ ಮುಂದೆ ಇಂತಹದ್ದೇ ಪಾತ್ರದಲ್ಲಿ ಕಾಣಿಸ್ಕೋಬೇಕಂತೇಳಿ ಆಸೆ ಇದೆಯಾ? ಇದ್ರೆ ಯಾವ ಪಾತ್ರದಲ್ಲಿ ಕಾಣಿಸ್ಕೋಬೇಕಂತ ಆಸೆ ಇದೆ? ನನಗೆ ಹಿಸ್ಟಾರಿಕ್ ಮೂವೀಸ್ ಮಾಡೋಕ್ಕೆ ಇಷ್ಟ, ಮತ್ತು ಡ್ಯಾನ್ಸ್ ಓರಿಯೆಂಟೆಡ್, ಮತ್ತು ಫೀಮೇಲ್ ಓರಿಯೆಂಟೆಡ್, ಮತ್ತು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಟು ಚಾಲೆಂಜ್ ಮೈ ಸೆಲ್ಫ್ ಆ್ಯಸ್ ಅನ್ ಆ್ಯಕ್ಟರ್. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದ್ಯಾಟ್ ಆ ಥರ ಜಾಸ್ತಿ ಇರೋದು ಬಂದರೆ, ವೇಟೇಜ್ ಇರೋದು ಬಂದರೆ, ನಂದು ಪ್ರೆಷರೈಸ್ ಜಾಸ್ತಿಯಾಗಿ ಮತ್ತು ಐ ವಿಲ್ ಸ್ಟಾರ್ಟ್ ಪರ್ಫಾರ್ಮಿಂಗ್ ಮೋರ್ ಅನ್ನೋ ಥರ. ಸೊ ನೀವು ಮಾಡರ್ನ್ ಗರ್ಲ್, ಗ್ಲಾಮರಾಗಿ ಮಿಂಚಿದ್ದೀರಾ, ಯಾಕೆ ಐತಿಹಾಸಿಕ ಪಾತ್ರಗಳೇ ಬೇಕು? ಚೆನ್ನಾಗಿ ಅನ್ಸುತ್ತೆ ಅದು ಫ್ರೇಮಲ್ಲಿ ಕೂತಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ, ಮತ್ತು ಅದರಲ್ಲಿ ಆ್ಯಕ್ಟಿಂಗ್ ಮಾಡೋದು ಅಷ್ಟು ಸುಲಭ ಇಲ್ಲ. ಸೊ ಇಟ್ ಇಸ್ ಚಾಲೆಂಜಿಂಗ್. ಐತಿಹಾಸಿಕ ಪಾತ್ರಗಳೆಲ್ಲ ನಾಟಕ ಮಾಡಿದರೆ ಹಿಂದೆ ಮಾಡಿಲ್ಲ. ಸೊ ಅಂದರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಈ ಚೆನ್ನಾಗಿರುತ್ತೆ ನನಗೆ ಐತಿಹಾಸಿಕ ಪಾತ್ರದಲ್ಲೇ, ಅದೇ ಗೆಟಪ್ನಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತೇಳಿ? ಇವಾಗ ಕಂಗನಾ ರನೌತ್ ಅವ್ರು ಮಾಡಿದ್ರು, ಮತ್ತು ದೀಪಿಕಾ ಪಡ್ಕೋನ್ ಅವ್ರು ಮಾಡಿದ್ರು, ಆ ಥರ ಬಾಜುರಾಮ. ಈಗ ಕನ್ನಡದಲ್ಲೂ ಸಾಕಷ್ಟು ಸಿನಿಮಾ, ಐತಿಹಾಸಿಕ ಸಿನಿಮಾಗಳು ಬಂದಿದ್ದಾವೆ, ಇನ್ನು ಬರ್ತಾ ಇದ್ದಾವೆ. ತೆಲುಗಲ್ಲಿ ಬಾಹುಬಲಿ ಸಾಕಷ್ಟು ಹಿಟ್ ಆಯಿತು ಐತಿಹಾಸಿಕ ಸಿನಿಮಾಗಳಲ್ಲಿ. ಆ ರೀತಿ ಯಾವ ಪಾತ್ರ ಇಷ್ಟ ಆಗುತ್ತೆ? ಅಂದರೆ ಈಗ ದೀಪಿಕಾ ಮಾಡಿದ್ದಿರಬಹುದು, ಕಂಗನಾ ಮಾಡಿದ್ದಿರಬಹುದು, ಇಲ್ಲಿ ಹರಿಪ್ರಿಯಾ ಮಾಡಿದ್ದಿರಬಹುದು. ವೆರಿ ಬ್ರೇವ್ ಸ್ಟ್ರಾಂಗ್ ವುಮೆನ್ ಹೂ ಇಸ್ ಹೆಲ್ಪಿಂಗ್ ದ ಸೊಸೈಟಿ, ಆ ಥರ. ಹಂಗಂದ್ರೆ ಮುಂದೆ ಯಶ ಕತ್ತಿ ಹಿಡಿದು ಹೋರಾಡ್ಲಿಕ್ಕೆ ರೆಡಿ. ಹೌದಾ? ಐತಿಹಾಸಿಕ ಪಾತ್ರ ಹೌದಾ? ಈಗ ಸಾಕಷ್ಟು ಜನ ಇದ್ದಾರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾರೆ, ನಿಮ್ಮಲ್ಲಿ ಕರಾವಳಿಲೂ ಸಾಕಷ್ಟು ಜನ ಹೋರಾಟಗಾರರಿದ್ದಾರೆ. ಸೊ ಆ ರೀತಿಯ ಪಾತ್ರ ಯಾಕೆ ಮಾಡಬಾರ್ದು ನೀವು? ಮಾಡಿದ್ದೀರಾ? ಸಿಕ್ಕಿದ್ರೆ ಖಂಡಿತ ಮಾಡ್ತೀರಾ? ಹೋರಾಡ್ಲಿಕ್ಕೆ ಸಿದ್ಧ, ಕತ್ತಿ ಹಿಡಿಯಲಿಕ್ಕೂ ಸಿದ್ಧ? ಎನಿಥಿಂಗ್. ನನಗೆ ನಾನು ಇವಾಗಿರೋದಕ್ಕಿಂತ ನನ್ನ ಬೇರೆ ಥರ ನಾನು ನೋಡ್ಕೋಬೋದು ಅಂದರೆ. ಅದ್ರ ಜೊತೆಗೆ ಕೆಲವರು ಬಯಸ್ತಾರೆ, ಎಸ್ಪೆಷಲಿ ನಟಿಯರು, ನನಗೆ ಮಹಿಳಾ ಪ್ರಧಾನ ಸಿನಿಮಾದಲ್ಲಿ ಕತೆ ಸಿಗಬೇಕು, ಕತೆಗೆ ಹೆಚ್ಚು ಪ್ರಾಮುಖ್ಯತೆ ಇರಬೇಕು, ಅವಾರ್ಡ್ ಬರೋ ರೀತಿ ಕತೆ ಇರಬೇಕಂತೇಳಿ. ನಿಮ್ಗೆ ಅಂತ ಆಸೆ ಇದೆಯಾ ಮಹಿಳಾ ಪ್ರಧಾನ ಸಿನಿಮಾದಲ್ಲಿ ನಾನು ಕಾಣಿಸ್ಕೋಬೇಕಂತೇಳಿ? ಇದೆ. ಇದ್ರೆ ಯಾವ ರೀತಿಯ ಸಿನಿಮಾ ಬೇಕು? ಈಗ ಸಾಕಷ್ಟು ಸಿನಿಮಾ ಬಂದಿದ್ದಾವೆ, ಹಿಂದೆ ಬೇಕಷ್ಟು ಸಿನಿಮಾಗಳಿದ್ದಾವೆ ಕನ್ನಡದಲ್ಲಿ. ಯಾವ ರೀತಿ ಪಾತ್ರ ಬಯಸ್ತೀರಾ? ನನಗೆ ಮೂವೀಸ್ ಅಂದರೆ ಜ್ಞಾಪಕ ಬರ್ತಿಲ್ಲ ಆಲ್ ಆಫ್ ಅ ಸಡನ್. ಮಹಿಳಾ ಪ್ರಧಾನ ಸಿನಿಮಾ ಇಷ್ಟ?
ಸಿಕ್ಕಿದ್ರೆ ಮಾಡ್ತೀರಾ ಖಂಡಿತವಾಗಿ. ಬಹುತೇಕ ನಟಿಯರು ಕನ್ನಡಕ್ಕೆ ಬಂದ ತಕ್ಷಣದಲ್ಲಿ ಒಂದೆರಡು ಸಿನಿಮಾ ಮಾಡಿ ಪ್ರಸಿದ್ಧಿಗೆ ಬಂದ ಮೇಲೆ ಪರಭಾಷೆಗೆ ಹೋಗೋದು ಸಾಮಾನ್ಯ. ಪರಭಾಷಾ ಚಿತ್ರಗಳನ್ನ ನಾವು ಸೆಳಿತಾ ಇರ್ತವೆ. ನಿಮಗೂ ಪರಭಾಷಾ ಚಿತ್ರಗಳಿಗೆ ಅವಕಾಶ ಬಂದಿದೆಯಾ? ಹಾ, ಬರ್ತಾ ಇದೆ. ಹೋಗ್ತೀರಾ? ಇಷ್ಟ ಇದೆಯಾ ಹೋಗ್ಲಿಕ್ಕೆ? ಹಾ, ಮಾಡ್ತೀನಿ. ನಾನು ಎಲ್ಲ ಮಾಡ್ತೀನಿ. ಎಲ್ಲ ಭಾಷೆನೂ ಆಗುತ್ತೆ. ಎಲ್ಲ ಭಾಷೆ ಮಾಡ್ತೀನಿ. ನಂಗೆ ಹೊಸ ಭಾಷೆ ಕಲ್ತಂಗೆ ಆಗುತ್ತಲ್ಲ, ಹೊಸ ಭಾಷೆ ಕಲ್ತಂಗೆ ಆಗುತ್ತೆ, ಹೊಸ ಜನ ಮೀಟ್ ಮಾಡ್ದಂಗೆ ಆಗುತ್ತೆ, ಹೊಸ ಟೀಮ್ ಜೊತೆ ವರ್ಕ್ ಮಾಡ್ದಂಗೆ ಆಗುತ್ತೆ. ಮಾಡ್ತೀನಿ, ಖಂಡಿತ ಮಾಡ್ತಾರೆ. ಸಾಮಾನ್ಯವಾಗಿ ಇವತ್ತು ಬೆಳ್ಳಿತೆರೆ ರೀತಿಯ ಕಿರುತೆರೆನೂ ಕೂಡ ಅಷ್ಟೇ ಪ್ರಸಿದ್ಧಿ ಪಡೆದಿದೆ. ಬೆಳ್ಳಿತೆರೆಯಲ್ಲಿ ಇದ್ದವರೆಲ್ಲ ಆಲ್ಮೋಸ್ಟ್ ಈಗ ಕಿರುತೆರೆಗೆ ಬರ್ತಿದ್ದಾರೆ, ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ನಿಮಗೂ ಮುಂದಿನ ದಿನಗಳಲ್ಲಿ ಕಿರುತೆರೆಯಲ್ಲಿ ನಟಿಸ್ಲಿಕ್ಕೆ ಅವಕಾಶ ಬಂದರೆ ಹೋಗೋ ಚಾನ್ಸಸ್ ಇದೆಯಾ? ಕಿರುತೆರೆಯಲ್ಲಿ ಅಂದರೆ ಟೆಲಿವಿಷನ್ ಗೆಸ್ಟ್ ಅಪಿಯರೆನ್ಸ್? ಎಸ್. ಪೂರ್ಣ ಪ್ರಮಾಣದಲ್ಲಿ ಆಯ್ಕೆ ಯಾಕೆ ಆಗಬಾರ್ದು? ಅದರಲ್ಲಿ ನನಗೆ ಸಿಕ್ಕಿದೆ, ಬಟ್ ನಾನು ಮೂವೀಸ್ಗೆ ಪ್ರಿಫರ್ ಮಾಡ್ತೀನಿ. ಫಸ್ಟ್ ಆಫ್ ಮೂವಿ. ಸಾಕಷ್ಟು ಜನ ಇವತ್ತು ಹೇಳಿದ್ದಾರೆ ಸಿನಿಮಾದವರು ಕೂಡ ಧಾರಾವಾಹಿ ಬಂದಿದ್ದಾರೆ, ಫೇಮಸ್ ಆಗಿದ್ದಾರೆ. ಯಾಕೆ ಧಾರಾವಾಹಿಲಿ ಆಗಬಾರ್ದು, ಸಿನಿಮಾದಲ್ಲೇ ಯಾಕೆ ಆಗಬೇಕು? ನನಗೆ ಅದು ಸೀರಿಯಲ್ ತುಂಬ ಲಾಂಗ್ ಪ್ರೊಸೆಸ್ ಅನಿಸುತ್ತೆ. ಸೊ ಮತ್ತೆ ನಂಗೆ ಅದು ಬೋರ್ ಆಗೋದ್ರೆ ಮತ್ತೆ ಕಷ್ಟ ಆಗುತ್ತೆ ನನಗೆ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಲ್ಲ ಮೂವೀಸ್ ಮುಗಿಸ್ಕೊಂಡು ಹೋಗೋಣ ಅಂತ. ಹಾಗೆ ಫಸ್ಟ್ ಸಿನಿಮಾದಲ್ಲೇ ಯಶ ಸಾಕಷ್ಟು ಹವಾ ಕ್ರಿಯೇಟ್ ಅಂದರೆ ಸಾಕಷ್ಟು ಗುರ್ಸ್ಕೋತಿದ್ದೀರಾ ಮೊದಲ ಸಿನಿಮಾದಲ್ಲಿ, ವಿಶೇಷವಾಗಿ ಬಟ್ಟರ ಗರಡಿಯಲ್ಲಿ ಬರ್ತಿರುವಂಥ ಹುಡುಗಿ ಅನ್ನುವಂಥದ್ದು ಒಂದು. ಎರಡನೇದು ಯಶ ಮಾಡೆಲಿಂಗ್ನಲ್ಲಿ ಈಗಾಗಲೇ ಸಾಕಷ್ಟು ಪ್ರಶಸ್ತಿ ಪಡೆದಿದೆ ಅಂತ ಎರಡನೇದು. ಡ್ಯಾನ್ಸ್ನಲ್ಲೂ ಕೂಡ ಸಾಕಷ್ಟು ಫೇಮಸ್ ಆಗಿದ್ದಾರೆ ಅಂತ ಮೂರನೇದು. ಈ ನಡುವೆ ಯಶ ಮುಂದಿನ ಸಿನಿಮಾಕ್ಕೆ ಈಗಾಗಲೇ ಆಡಿಷನ್ ಆಗಿದೆ ಅಥವಾ ಮುಂದಿನ ಸಿನಿಮಾಗಳಲ್ಲಿ ಸಾಕಷ್ಟು ಬೇಡಿಕೆ ಬಂದಿದೆ ಅಂತ ಹೇಳ್ತಿದ್ದಾರೆ, ಹೌದಾ? ಹೌದು, ಬರ್ತಾ ಇದೆ. ಸೊ ಬರ್ತಾ ಇದೆ ಕನ್ನಡದಲ್ಲಿ ಅಥವಾ ಪರಭಾಷೆನಲ್ಲ? ಎರಡು. ಸೊ ನೆಕ್ಸ್ಟ್ ಯಾವ ಸಿನಿಮಾ ನಿಮ್ಮದು ಕನ್ನಡದಲ್ಲಿ? ಅದು ಫೈನಲೈಸ್ ಆಗಿಲ್ಲ, ಹೇಳಲಿಕ್ಕಿಲ್ಲ. ಆಗುತ್ತೆ, ಬಂದೇ ಬರುತ್ತೆ. ಅಂತೂ ತಮ್ಮ ಮುಂದಿನ ಕನಸೇನು? ಸ್ಯಾಂಡಲ್ವುಡ್ಗೆ ಬಂದಿದ್ದೀರಾ, ಚಂದ್ರವನದ ಅಂಗಳದಲ್ಲಿ ಇಳಿದಿದ್ದೀರಾ, ನಾಯಕಿಗೆ ಗುರುತಿಸ್ಕೊಂಡಿದ್ದೀರಾ, ನಿಮ್ಮ ಬಾಲ್ಯದ ಕನಸು ಕೂಡ ಅಂತ ಹೇಳಿದ್ದೀರಾ. ಈ ನಿಟ್ಟಿನಲ್ಲಿ ತಮ್ಮ ಮುಂದಿನ ಕನಸು ಯಾವ್ಯಾವ ರೀತಿ ಸಿನಿಮಾ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀರಾ? ನಾನು ಎಲ್ಲ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ಬೇಕಂತ ತುಂಬ ಪಡ್ತಿದ್ದೀನಿ. ಅವ್ರನ್ನ ಬಿಟ್ಟೆ ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕಿಲ್ಲ, ಆ ಥರ ಇಲ್ಲ. ಎಲ್ಲರ ಜೊತೆ ಎಲ್ಲ ಭಾಷೆಯಲ್ಲೂ ಎಲ್ಲ ದೊಡ್ಡ ಸೆಲಿಬ್ರಿಟೀಸ್, ಎಲ್ಲ ಒಳ್ಳೆ ಆರ್ಟಿಸ್ಟ್, ನಾಟ್ ಜಸ್ಟ್ ದೊಡ್ಡ ಸೆಲಿಬ್ರಿಟೀಸ್ ಅವ್ರು ನೋಡಿದೆ, ಬಟ್ ಎಲ್ಲರೂ ಆರ್ಟಿಸ್ಟ್ ಆಗಿರ್ತಾರೆ, ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿರುತ್ತೆ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ನಂಗೆ ತುಂಬ ಇಷ್ಟ. ಸೊ ಅವರಿಂದ ಏನಾದ್ರು ನಂಗೆ ಕಲೀಲಿಕ್ಕಿರುತ್ತೆ, ಇಷ್ಟ ಆಗುತ್ತೆ. ಪದವಿ ಪೂರ್ವ ಅಂದ ತಕ್ಷಣದಲ್ಲಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ. ಡೆಫಿನೆಟ್ಲಿ ಇದು ಯೂತ್ ಓರಿಯೆಂಟೆಡ್ ಮೂವಿ, ಯುವಜನರಿಗೆ ಸಂದೇಶ ಇದ್ದೇ ಇರುತ್ತೆ ಅಂತೇಳಿ. ನಿಮ್ಮ ಪರ್ಫಾರ್ಮೆನ್ಸ್ನ ನೋಡ್ಲಿಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ನೀವು ಆ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಮುಖ್ಯವಾಗಿ ಸಾಕಷ್ಟು ಸಿನಿಮಾಗಳನ್ನ ಕೂಡ ನೋಡಬೇಕು. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಸಿದ್ಧತೆಗಳು ಹೇಗಿದ್ದಾವೆ? ಸಿದ್ಧತೆ ಆಗ್ತಾ ಇದೆ. ವರ್ಕ್ಶಾಪು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ವರ್ಕ್ಶಾಪ್. ಮತ್ತು ಎವ್ರಿ ಡೇ ನಂದು ಕ್ಯಾರೆಕ್ಟರ್ ಮತ್ತು ನನ್ನ ಕ್ಯಾರೆಕ್ಟರ್ನ ನಾನು ಮತ್ತು ನಮ್ಮ ಡೈರೆಕ್ಟರ್ ಮಾತಾಡ್ತಾ ಇರ್ತೀವಿ, ಹೇಗೆ ಕ್ಯಾರೆಕ್ಟರ್ಗೆ ಕೂರೋದು ಅಂತ. ಸೊ ಡೈರೆಕ್ಟರ್ ಎಲ್ಲನೂ ನನಗೆ ಪಾಲಿಷ್ ಮಾಡ್ತಾ ಇದ್ದಾರೆ. ಸೊ ನನಗೆ ಅಷ್ಟೊಂದು ಟೆನ್ಷನ್ ತೊಗೊಳ್ಳೋಕೆ ಅವಶ್ಯಕತೆ ಇಲ್ಲ. ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ವಿತ್ ವಾಟ್ ಎವರ್ ಹಿ ಸೇಸ್. ಸೊ ಹಾಗೆ ಕನ್ನಡದಲ್ಲಿ ಸ್ಟಾರ್ ನಟರ ಜೊತೆ ನಟಿಸಬೇಕಂತೇಳಿ ಆಸೆ ಇದೆ. ಕನ್ನಡದಲ್ಲಿ ಯಾವ ನಟ ಮತ್ತು ನಟಿ ಇಷ್ಟ ನಿಮಗೆ? ನಟ ನಟಿ ಅದೇ ನಾನು ಹೇಳಿದ್ನಲ್ಲ, ನಂಗೆ ಎಲ್ಲದರಲ್ಲೂ ಅಂತೂ ಹೇಳಿದ್ರೆ ಸ್ಟಾರ್ ನಟರ ಜೊತೆನೇ ನಾನು ನಟನೆ ಮಾಡಬೇಕು ಅಂತೇಳಿ. ಕೆಲವು ಸ್ಟಾರ್ ನಾವು ಗುರುತಿಸುವ ಹಾಗೆ ಕನ್ನಡದಲ್ಲಿ ಕೆಲವು ಸ್ಟಾರ್ಸ್ ಇವತ್ತಿರುವಂಥದ್ದು. ಅದ್ರ ಜೊತೆ ಅದರಲ್ಲಿ ಯಾರು ಇಷ್ಟ ಆಗ್ತಾರೆ ತಮಗೆ? ನನಗೆ ದರ್ಶನ್ ಅವರು, ಸುದೀಪ್ ಅವರು ತುಂಬ ಇಷ್ಟ. ಅವ್ರ ಜೊತೆ ನಟನೆ ಮಾಡ್ಬೇಕಂತೇಳಿ ಇಷ್ಟ ಇದೆ. ಯಾವ ಸಿನಿಮಾ ಇಷ್ಟ ಅವ್ರು ನಟಿಸಿರುವಂಥದ್ದು? ಚಾಮುಂಡಿ, ಅದು ಹಿಸ್ಟಾರಿಕಲ್ ಮೂವಿ. ಅದು ಮತ್ತು ಸುದೀಪ್ ಅವ್ರದ್ದು ಮಾಣಿಕ್ಯ ಮಾಣಿಕ್ಯ. ಹಾಗೆ ಮುಂದಿನ ದಿನಗಳಲ್ಲಿ ಯಶಾಗೆ ಮಾಧುರಿ ದೀಕ್ಷಿತ್ ಜೊತೆ ಒಂದು ಸಿನಿಮಾ ಮಾಡಬೇಕು, ಮಾಧುರಿ ಜೊತೆಯಲ್ಲೇ ಯಶ್ ಅವರು ಕೂಡ ಪಾತ್ರ ಮಾಡ್ತಿದ್ದಾರೆ ಅಂತಹ ಅವಕಾಶ ಬಂದರೆ ಹೋಗ್ತೀರಾ? ಆಗ ಹೆಂಗಿರುತ್ತೆ ತಮ್ಮ ಎಕ್ಸ್ಪ್ರೆಷನು? ಅದು ಒನ್ಸ್ ಇನ್ ಟೈಮ್ ಗೋಲ್ಡನ್ ಆಪರ್ಚುನಿಟಿ. ನನಗೆ ಬಾಲಿವುಡ್ಗೆ ಹೋಗಿ ತುಂಬ ಇಷ್ಟ ಇದೆ. ಸೊ ಡೆಫಿನೆಟ್ಲಿ ಮುಂದೊಂದು ದಿನ ಶಾರುಖ್ ಖಾನ್ ಅವರು ನಟನೆ ಮಾಡ್ತಿರೋ ಸಿನಿಮಾಕ್ಕೆ ಯಶ್ ಅವರೇ ಹೀರೋಯಿನ್ ಅಂತ ಅಂದಾಗ ಹೆಂಗೆ ಅನಿಸ್ಬೋದು ನಿಮಗೆ? ಹೋಗ್ತೀರಾ? ಖಂಡಿತವಾಗಿ, ಖಂಡಿತ ಹೋಗಿ. ಹೇಗಿದೆ ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರ, ನಿಮ್ಮ ಸ್ನೇಹಿತರ, ನಿಮ್ಮ ಬಂಧು ಬಳಗದವರ, ಆತ್ಮೀಯರ ಸಹಕಾರ ಹೇಗಿದೆ? ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಿದಾಗ್ಲೇ ಎಲ್ರಿಗೂ ತುಂಬ ಖುಷಿ ಇತ್ತು. ಬಟ್ ಎಲ್ರಿಗೂ ಅಲ್ಲಿತ್ತು, ಓಕೆ ನೆಕ್ಸ್ಟ್ ಏನು ಮಾಡಿದೆ ಮತ್ತು ಇವಾಗ ನನ್ನ ಮೂವೀಸ್ ಎಂಟ್ರ್ ಆದಮೇಲೆ
ಈ ಥರ ಒಳ್ಳೆ ಒಳ್ಳೆ ಮೂವೀಸ್ ಬರ್ತಿದೆ. ತುಳು ಇಂಡಸ್ಟ್ರಿಯಲ್ಲಿ ಅಷ್ಟು ದೊಡ್ಡ ಬಡ್ಜೆಟಲ್ಲಿ ಒಂದು ಮೊಟ್ಟೆ ಕತೆ ಟೀಮ್, ದಟ್ ಈಸ್ ಆಲ್ಸೋ ಬಿಗ್ ಮೂವಿ ಇನ್ ತುಳು, ಬಿಗ್ ಬಜೆಟ್ ಮೂವಿ ಇನ್ ತುಳು, ಅದರಲ್ಲಿ ಡೆಬ್ಯೂ ಆಗ್ತಿದೆ. ಮತ್ತು ಕನ್ನಡದಲ್ಲಿ ಬಂದರೆ ಯೋಗರಾಜ್ ಸರ್ದು ಬಿಗ್ ಬಜೆಟ್ ಮೂವಿ, ಇದರಲ್ಲಿ ಡೆಬ್ಯೂ ಆಗ್ತಿದೆ. ಸೊ ಎವ್ರಿ ಒನ್ ಆರ್ ರಿಯಲಿ ಪ್ರೌಡ್ ಆಫ್ ದಿಸ್. ಹಾಗೆ. ಸೊ ನೀವು ಅಂದ್ಕೊಂಡಾಗ ಎಲ್ಲ ಸಾಧನೆ ಮಾಡಿದ್ದೀರಾ, ಕಾಲೇಜ್ಗೆ ಹೋಗಿದ್ದೀರಾ, ಇಂಜಿನಿಯರಿಂಗ್ ಮುಗಿಸಿದ್ದೀರಾ, ಮಾಡೆಲಿಂಗ್ ಕ್ಷೇತ್ರಕ್ಕೆ ಹೋಗಿದ್ದೀರಾ, ಡ್ಯಾನ್ಸ್ ಕಡೆಗೆ ಬಂದಿದ್ದೀರಾ, ಈ ನಟಿಯಾಗಿ ಕೂಡ ಗುರುತಿಸ್ಕೊಂಡಿದ್ದೀರಾ. ಸೊ ನೀವು ಅಂದ್ಕೊಂಡಾಗ ಎಲ್ಲ ಸಾಧನೆ ಮಾಡಿದ್ದೀರಾ, ಕಾಲೇಜ್ಗೆ ಹೋಗಿದ್ದೀರಾ, ಇಂಜಿನಿಯರಿಂಗ್ ಮುಗಿಸಿದ್ದೀರಾ, ಮಾಡೆಲಿಂಗ್ ಕ್ಷೇತ್ರಕ್ಕೆ ಹೋಗಿದ್ದೀರಾ, ಡ್ಯಾನ್ಸ್ ಕಡೆಗೆ ಬಂದಿದ್ದೀರಾ, ಈ ನಟಿಯಾಗಿ ಕೂಡ ಗುರುತಿಸ್ಕೊಂಡಿದ್ದೀರಾ. ಇದೆಲ್ಲ ಆದಮೇಲೆ ನಿಮ್ಮ ಮುಂದಿನ ಗುರಿ ಏನು? ನಂದು ಒಂದು ಸ್ವಂತ ಕಂಪನಿ ಇರಬೇಕು, ಮ್ಯಾನೇಜ್ಮೆಂಟ್ ಕಂಪನಿ ಅನ್ನೋದು. ಮತ್ತು ಅಷ್ಟೇ ಸಾಕು, ಹೇಳೋಲ್ಲ ಬೇರೆ ಎಲ್ಲ. ಆದರೂ ಕೆಲವರಿಗೆ ಆಸೆ ಇರುತ್ತೆ, ಕಂಪನಿ ಇರಬೇಕು ಅಂತ ಹೇಳಿದ್ರಿ, ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ಬೋದು ಮುಂದೆ, ಅಥವಾ ಡೈರೆಕ್ಷನ್ಗೂ ಹೋಗ್ಬೋದು. ಮುಂದೆ ಆಸೆ ಇದೆಯಾ ನಿರ್ದೇಶನ ಮಾಡಬೇಕು ಅಂತ ಹೇಳಿ? ಇಲ್ಲ, ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಬೇಕು ಈಗ ಇನಿಷಿಯಲ್ ಸ್ಟೇಜಸ್ ಆಫ್ ಇದರಲ್ಲಿ. ಸೊ ದ್ಯಾಟ್ ನನಗೆ ಹಿಂದೆ ಇರೋ ಕೆಲಸ ಗೊತ್ತಾದರೆ ನಾನು ಮುಂದೆ ಹೋಗಿ ನಿಂತಾಗ ನಂಗೆ ಗೊತ್ತಾಗುತ್ತೆ ನಾನು ಹೇಗೆ ಬರ್ತೀನಿ, ನಾನು ಇನ್ನು ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತೀರಾ? ಆದರೆ ಯಾವ್ದಾದ್ರು ಒಳ್ಳೆ ಇದ್ರ ಕೆಳಗಡೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋದು. ಯಾವ ನಿರ್ದೇಶಕರು ತುಂಬ ಇಷ್ಟ ನಿಮಗೆ? ಸದ್ಯಕ್ಕೆ ಯೋಗರಾಜ್ ಸರ್ ಇದ್ದಾರೆ, ಯಾವ್ದಾರು ಕೇಳ್ತೀನಿ ನಾನು ನಿಮ್ಗೆ ಎಡಿಯಾಗಿ ವರ್ಕ್ ಮಾಡ್ಬೋದು ಅಂತ. ಅಸಿಸ್ಟೆಂಟ್ ಒಂದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದರೆ ಅಥವಾ ಮುಂದೆ ಡೈರೆಕ್ಟರ್ ಆದರೆ? ಇಲ್ಲ, ಡೈರೆಕ್ಷನ್ ಎಲ್ಲ ಅಷ್ಟೆಲ್ಲ ಇಂಟ್ರೆಸ್ಟ್ ಇಷ್ಟ ಇಲ್ಲ. ಸೊ ಎಂಥ ಸಿನಿಮಾದಲ್ಲಿ ತಾವು ಡೈರೆಕ್ಷನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ಬೇಕಂತ ಆಸೆ ಇದೆ? ಸಿನಿಮಾ ಆರ್ಟಿಸ್ಟಿಕ್ ಮೂವೀಸ್ ಬರುತ್ತಲ್ಲ, ಆರ್ಟ್ ಮೂವೀಸ್, ಅದರಲ್ಲಿ. ಸೊ ದಟ್ ಬೋತ್ ದ ಸೈಡ್ಸ್ ಐ ನೋ ದಟ್ ಹಿಂದೆ ಏನಾಗ್ತಿದೆ ಮುಂದೆ ಏನಾಗ್ತಿದೆ, ಆ್ಯಕ್ಟಿಂಗು ಸಲ ನೋಡ್ಬೋದು, ಮತ್ತು ಹಿಂದೆ ಹೇಗೆ ವರ್ಕ್ ಆಗ್ತಿದೆ ಆ ಥರ ನೋಡ್ಬೋದು. ಸೊ ಹಾಗಾದರೆ ಯಶ್ ಅವರನ್ನು ನಾವು ನಟಿಯ ಜೊತೆಗೆ ನಿರ್ದೇಶಕಿಯಾಗಿಯೂ ಅಂದರೆ ಸಹಾಯಕ ನಿರ್ದೇಶಕಿಯಾಗಿಯೂ ನೋಡ್ಬೋದು. ಇಂಟ್ರೆಸ್ಟ್ ಇದೆ ಅಂದರೆ ಈಗ ಕಲಿತೀನಿ, ಇನಿಷಿಯಲ್ ಸ್ಟೇಜಸ್, ಇನ್ 1 year 2 year ಅಲ್ಲಿ ಮಾಡ್ತೀರಾ. ಯಾಕಂತ ಹೇಳಿದ್ರೆ ಈಗ ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡಿದ್ದೀರಾ, ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಆಗ್ಬೋದು ಮುಂದೆ. ಸೊ ಆಗ ಸಾಕಷ್ಟು ಜನಕ್ಕೆ ಅವಕಾಶ ಸಿಗ್ಬಹುದು ನಿಮ್ಮಂಥ ಪ್ರತಿಭೆಗಳಿಗೆ. ಅಂದರೆ ಎಡಿ ಆಗಿ ಕೆಲಸ ಮಾಡ್ಬೇಕಂತ ಅಲ್ಲ, ಜಸ್ಟ್ ಮತ್ತೆ ಹೋಗಿ ಸುಮ್ಮನೆ ನೋಡಿ ಮಾಡಿ ಮತ್ತೆ ಓಕೆ ಒಂದು ಕಲಿಯಕ್ಕೆ ಅಷ್ಟೇ, ಕಲಿಯಕ್ಕೆ ಎಕ್ಸ್ಪೀರಿಯನ್ಸ್, ಅದನ್ನೇ ಮಾಡ್ಲಿಕ್ಕಲ್ಲ. ಹೀರೋಯಿನ್ ಆಗೇನೆ ನಂಗೆ ಮಾಡಿ. ನೀವು ಮ್ಯಾನೇಜ್ಮೆಂಟ್ ಕಂಪನಿ ಅಂದ ತಕ್ಷಣ ಎಲ್ರಿಗೂ ಆಸೆ ಆಯಿತು, ಪ್ರೊಡಕ್ಷನ್ ವ್ಯವಸ್ಥೆ ಪ್ರಾರಂಭ ಮಾಡ್ತಾರಾ ಯಶ ಅಂತ? ಇಲ್ಲ, ಪ್ರೊಡಕ್ಷನ್ ತುಂಬ ದೊಡ್ಡದಾಯ್ತು ಅನ್ಸುತ್ತೆ, ಮತ್ತೆ ಎಲ್ಲರೂ ಅದೇ ಮಾಡ್ತಿದ್ದಾರೆ. ನಂಗೆ ಎಲ್ಲರೂ ಮಾಡಿದ್ನ ಮಾಡೋಕ್ಕೆ ಮತ್ತೆ ಬೋರ್ ಆಗಿದೆ. ಅಂದರೆ ನೀವು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ. ವಿಶೇಷವಾಗಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅದೇ ಕೈಂಡ್ ಆಫ್ ರಿಲೇಟೆಡ್ ಟು ಮಾಡಲಿಂಗ್, ಮತ್ತು ಮ್ಯಾನೇಜಿಂಗ್ ಆಲ್ ದ ಈವೆಂಟ್ಸ್, ಬಿಗ್ ಈವೆಂಟ್ಸ್. ಅಂತೂ ಯಶ ಸಿನಿಮಾ ರಂಗಕ್ಕೆ ಬಂದಿದ್ದೀರಾ, ಎಲ್ರಿಗೂ ಖುಷಿ ಇದೆ. ಹೊಸ ಹೊಸ ನಟಿಯರು ಬರ್ತಿದ್ದಾರೆ. ಎಸ್ಪೆಷಲಿ ನೀವು ಮಾಡಲ್ ಆಗಿರೋದ್ರಿಂದ ಸಿನಿಮಾದಲ್ಲಿ ಒಂದು ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಅಂತ ಹೇಳಿ ಎಲ್ರಿಗೂ ಆಸೆ ಇದೆ, ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಪ್ರೇಕ್ಷಕರಿಗೆ, ಸಿನಿಪ್ರಿಯರಿಗೆ ಏನು ಹೇಳಿಕ್ಕೆ ಬಯಸ್ತೀರಾ? ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ, ಅದು ನೀವು ಆಯ್ಕೆ ಮಾಡಿ ನೀವು ಸಪೋರ್ಟ್ ಮಾಡಬೇಕಾಗತ್ತೆ. ಮತ್ತು ಯೋಗರಾಜ್ ಸರ್ ಕೂಡ ಅದೇ ಥರ ಎಲ್ಲ ಯಂಗ್ ಟ್ಯಾಲೆಂಟ್ಸ್ನ ನೋಡಿ ಎಲ್ರಿಗೂ ಆಪರ್ಚುನಿಟೀಸ್ ಕೊಡ್ತಿದ್ದಾರೆ. ಸೊ ನೀವು ಅಷ್ಟೇ ಸಪೋರ್ಟ್ ಮಾಡಬೇಕಾಗತ್ತೆ, ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಇರಬೇಕಾಗತ್ತೆ. ಕೀಪ್ ಸಪೋರ್ಟಿಂಗ್. ಫೈನ್. ಸೊ ಅಂತೂ ಎಲ್ಲ ಕ್ಷೇತ್ರದ ಯಶಸ್ಸು ಸಾಧಿಸಿದ್ದೀರಾ, ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಸಾಧಿಸ್ತೀರಾ ಅಂಥೇಳಿ ನಮಗೆಲ್ಲ ಆಲ್ರೆಡಿ ಭರವಸೆ ಇದೆ. ಹೌದು, ಹಾಗಾಗಿ ಹೆಸರಲ್ಲೇ ಯಶಸ್ಸು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಯಶಸ್ವಿಯಾಗಿ ಸಾಗಿ ಮತ್ತು ಸಾಕಷ್ಟು ಸಿನಿಮಾಗಳನ್ನು ತನ್ನಿ. ಜೊತೆಗೆ ಬಾಲಿವುಡ್ಗೆ ಹೋಗ್ಬೇಕಂತ ಹೇಳಿ ಆಸೆ ಇದೆ. ಬಾಲಿವುಡ್ನಲ್ಲೂ ಮಿಂಚಿ, ಆದರೆ ಕನ್ನಡವನ್ನು ಮಾತ್ರ ಮರಿಬೇಡಿ. ಸೊ ಹಾಗಾಗಿ ನಮ್ಮ ಎಲ್ಲ ಪ್ರೇಕ್ಷಕರು ಕೂಡ, ಎಲ್ಲ ಪ್ರೇಕ್ಷಕರ ಪರವಾಗಿ ತಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನೋಡಲಿ ವೀಕ್ಷಕರು, ಇದು ನಮ್ಮ ನವನಟಿ ಯಶ ಅವರ ಮನದಾಳದ ಮಾತು. ಮುಂದೆ ಸಾಕಷ್ಟು ಗುರಿಗಳನ್ನು ಹೊಂದ್ಕೊಂಡಿದ್ದಾರೆ. ಅವರ ಎಲ್ಲ ಆಸೆಗಳು ಈಡೇರಲಿ ಅಂಥೇಳಿ ನಮ್ಮ ಟಿ.ವಿ.1 ಕೂಡ ಹಾರೈಸ್ತದೆ. ಸೊ ಮತ್ತೆ ನಿಮ್ಮನ್ನೆಲ್ಲ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ TV1. ಫಸ್ಟ್ ಟೈಮ್ ಅವಾರ್ಡ್ ತಗೊಂಡ ತಕ್ಷಣದಲ್ಲಿ ನೆಕ್ಸ್ಟ್ ಇಂತಹದ್ದೇ ಪ್ರಶಸ್ತಿ ತಗೋಬೇಕು ಅಂಥೇಳಿ ತಮ್ಗೆ ಅನಿಸುತ್ತಾ? ರೌಂಡ್ ಕೂರ್ವಾಗಲೇ ನನ್ನ ತಲೆಗೆ ಅನಿಸ್ತು, ವಾಟ್ ನೆಕ್ಸ್ಟ್? ನೀವು ಅಂದ್ಕೊಂಡಿದ್ರಾ ನಾನು ಸಿನಿಮಾ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತೇಳಿ? ನಂಗೊಂದು ಒಂದಿದೆ, ನಾನು ಏನಾದ್ರು ಮಾಡ್ಬೇಕಂತ ನಾನು ಮಾಡ್ತೀನಿ. ಆನಂತರ ಹೆಂಗೆ ಬಂದರೆ ನೀವು ಚಂದನವನದ ಅಂಗಳಕ್ಕೆ ಹೆಂಗೆ ಎಂಟ್ರಿ ಕೊಟ್ಟರಿ? ಅದೇ ಯೋಗರಾಜ್ ಸರಿಗೆ ಆಡಿಷನ್ ಕೊಟ್ಟೆ, ಮತ್ತು ಈ ಮೂವಿ ಆಯಿತು. ನಂದು ಪಾತ್ರ ರಾಜಿ ಪಾತ್ರ, ಅದರಲ್ಲಿ ವೆರಿ ಮೆಚೂರ್ಡ್ ಒಬೀಡಿಯಂಟ್ ಸ್ಟೂಡೆಂಟ್, ಅದರಲ್ಲಿ ಆ ಗ್ಯಾಂಗ್ ಆಫ್ ಫ್ರೆಂಡ್ಸ್. ನಿಮ್ಮ ಪ್ರಕಾರ ಹೆಂಗಿದೆ ಚಿತ್ರರಂಗ, ಹೆಂಗೆ ಅನಿಸ್ತಿದೆ? ಈಗ ಎಂಟ್ರಿ ಆಗ್ತಿದ್ದೀನಿ, ಸದ್ಯಕ್ಕೆ ಎಲ್ಲ ಚೆನ್ನಾಗಿ ಆಗ್ತಿದೆ.